ನಾವು ಪ್ರಹ್ಲಾದ ಚರಿತ್ರೆಯನ್ನು ಕೇಳಿದ್ದೇವೆ. ಪ್ರಹ್ಲಾದ ಮಹಾರಾಜ 5 ವರ್ಷದ ಬಾಲಕನಾಗಿದ್ದಾಗ ಅವನು ಕೃಷ್ಣ ಭಕ್ತಿಯಲ್ಲಿ ತಲ್ಲೀನನಾಗಿರ್ತಾನೆ. ಕೃಷ್ಣ ಗೃಹೀತಾತ್ಮನ ಅಂತ ಭಾಗವತದ 7ನೇ ಸ್ಕಂದದಲ್ಲಿ ಹೇಳಿದ್ದಾರೆ. ಹೇಗಿದ್ದ ಪ್ರಹ್ಲಾದ ಮಹಾರಾಜ ಅಂದರೆ ಅವನು ಕೃಷ್ಣ ಗ್ರಹದ ಆಕರ್ಷಣೆಗೆ ಅವನು ತನ್ನ ಮನಸ್ಸನ್ನು ಕೊಟ್ಟುಬಿಟ್ಟಿದ್ದ. ನಾವೆಲ್ಲರೂ ಜ್ಯೋತಿಷಿಗಳ ಹತ್ರ ಹೋಗ್ತೀವಲ್ಲ, ಜ್ಯೋತಿಷಿಗಳು ಹೇಳ್ತಾರೆ, 7.5 ವರ್ಷ ಶನಿಕಾಟ, ಶನಿಯ ಗ್ರಹಚಾರ ಇದೆ, ರಾಹುವಿನ ಗತಿ ನಡೀತಾ ಇದೆ, ದಶಾಭುಕ್ತಿ ನಡೀತಾ ಇದೆ, ಹಾಗೆ ಹೀಗೆಲ್ಲ ಹೇಳ್ತಾರೆ ಅಲ್ವಾ. ರಾಹುವಿನ ಗ್ರಹ ನಮ್ಮನ್ನು ಹಿಡ್ಕೊಂಡ್ರೆ ಈ ರೀತಿ ಫಲಿತಾಂಶಗಳಾಗುತ್ತೆ, ಶನಿ ಗ್ರಹ ಹಿಡ್ಕೊಂಡ್ರೆ ಗರ ಬಡ್ದಂಗೆ ಆಡ್ತಾರೆ ಅಂತ ಹೇಳ್ತಾರಲ್ವ. ಗರ ಬಡಿಯೋದು ಗರ ಅಂದರೆ ಅದು ಗ್ರಹ, ಸಂಸ್ಕೃತದಲ್ಲಿ ಗ್ರಹ, ಕನ್ನಡದಲ್ಲಿ ಗರ ಅಂತ ಹೇಳ್ತೇವೆ. ಸೊ ನಾವು ಗ್ರಹ ಗತಿಗಳಿಗೆ ಒಳಗಾದರೆ ಬೇರೆ ಬೇರೆ ರೀತಿಯಲ್ಲಿ ನಾವು ವರ್ತನೆ ಮಾಡ್ತಾ ಇರ್ತೇವೆ, ಬೇರೆ ಬೇರೆ ರೀತಿಯಲ್ಲಿ ಕಷ್ಟಗಳನ್ನು ಅನುಭವಿಸಬೇಕಾಗಿ ಬರುತ್ತೆ. ಆದರೆ ಪ್ರಹ್ಲಾದ ಮಹಾರಾಜ 5 ವರ್ಷದ ಬಾಲಕನಾಗಿದ್ದಾಗ ಒಂದು ಗ್ರಹ ಹಿಡಿದಿತ್ತು, ಅವನಿಗೆ ಒಂದು ಗರ ಬಡ್ದಿತ್ತಂತೆ, ಭಾಗವತ ಹೇಳುತ್ತೆ. ಯಾವ ಗರ ಬಡ್ದಿತ್ತು ಅಂದರೆ ಎಲ್ಲ ಗ್ರಹಗಳ ಅಧಿಪತಿ ದೊಡ್ಡ ಗ್ರಹ ಅದು ಕೃಷ್ಣ ಗ್ರಹ. ಸೊ ಕೃಷ್ಣ ಗ್ರಹ ಅವನಿಗೆ ಬಡಿದಿತ್ತಂತೆ. ಯಾರ ಪ್ರಭಾವದಿಂದ ಅಂದರೆ ಶುದ್ಧ ಭಕ್ತರಾದ ನಾರದ ಮುನಿಗಳ ಸಂಘದ ಪ್ರಭಾವದಿಂದ. ನಮಗೆಲ್ಲ ಬರೀ ಶನಿ ಗ್ರಹನೇ ಬಡಿಯೋದು, ನಮಗೆ ಕೃಷ್ಣ ಗ್ರಹ ಬಡಿಯೋದೇ ಇಲ್ಲ. ಪ್ರತಿ ವರ್ಷ ಪ್ರತಿ ದಿವಸ ನಾವು ದೇವಸ್ಥಾನಕ್ಕೆ ಬರ್ತಾ ಇದ್ರು ಕೂಡ, ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಾ ಇದ್ರು ಕೂಡ, ನಮಗೆ ಭಾಗವತ ಕೇಳ್ತಾ ಇದ್ರು ಕೂಡ ಈ ಕೃಷ್ಣ ಗ್ರಹ ನಮಗೆ ಬಡಿಯೋದೇ ಇಲ್ವಲ್ಲ. ಆದರೆ ಪ್ರಹ್ಲಾದ್ ಮಹಾರಾಜರು ಎಷ್ಟು ಅದೃಷ್ಟಶಾಲಿಗಳವರು. ಅವರು 5 ವರ್ಷಗಳ ಬಾಲಕನಾಗಿದ್ದಾಗ ನಾರದ ಮುನಿಗಳ ಸಹವಾಸದಿಂದ, ಅವರ ತಾಯಿಯ ಉದರದಲ್ಲಿ ಇದ್ದಾಗಲೇ ಅವರಿಗೆ ನಾರದ ಮುನಿಗಳ ಶುದ್ಧ ಭಕ್ತರ ಸಹವಾಸ ಸಂಘ ಸಿಕ್ಕಿರುತ್ತೆ. ಅದರಿಂದ ಅವರಿಗೆ ಕೃಷ್ಣನ ಭಕ್ತಿಯ ಗ್ರಹ ಅವರಿಗೆ ಬಡಿಯುತ್ತೆ. ಇಂಥ ಗ್ರಹ ಬಡಿಬೇಕು, ಬಡಿದ್ರೆ ಕೃಷ್ಣ ಗ್ರಹ ಬಡಿಬೇಕು ಅಲ್ವಾ. ಬೇರೆ ಗ್ರಹ ಬಡಿದ್ರೆ ಏನು ಪ್ರಯೋಜನ ಇಲ್ಲ. ಸೊ ಆಗ ಪ್ರಹ್ಲಾದ್ ಮಹಾರಾಜರು ಯಾವಾಗಲೂ ಭಗವಂತನ ನಾಮಸ್ಮರಣೆಯಲ್ಲೇ ತಲ್ಲೀನರಾಗಿರ್ತಾ ಇದ್ರು. ಯಾವಾಗಲೂ 24 ಗಂಟೆಗಳ ಕಾಲ. ಅವರು ಜಪಮಾಲೆ ಇಟ್ಕೊಂಡು 1 ಮಾಲೆ ಆಯಿತಾ 2 ಮಾಲೆ ಆಯಿತಾ ಅಂತ ಆ ರೀತಿ ಅಲ್ಲ, ಇನ್ನು ಯಾವಾಗ ಮುಗಿಯುತ್ತಪ್ಪ ಈ ಮಾಲೆ ಆ ರೀತಿ ಅಲ್ಲ. ಯಾವಾಗಲೂ ಭಗವಂತನ ನಾಮಸ್ಮರಣೆಯಲ್ಲೇ ಅವರು ತೊಡಗಿಕೊಂಡಿದ್ದರು 24 ಗಂಟೆಗಳ ಕಾಲ ಪ್ರತಿ ದಿವಸ. ಇದನ್ನು ನೋಡಿ ಹಿರಣ್ಯಕಶಿಪುವಿಗೆ ಸಹಿಸಲು ಆಗಲಿಲ್ಲ. ಹಿರಣ್ಯಕಶಿಪು ಏನು ಅಂದ್ಕೊಂಡಿದ್ದ, ಭಗವಂತ ನನ್ನ ಶತ್ರು, ಅಸುರರ ಶತ್ರು, ನನ್ನ ಶತ್ರುವಿನ ನಾಮ ಜಪ ಮಾಡ್ತಾ ಇದ್ದಾನಲ್ಲ ಇವನು, ಎಂತಹ ಮಗ ಇವನು, ಎಂಥ ಮಗನಾಗ್ಬಿಟ್ಬಿಟ್ಟ ಇವನು ಅಂತ ಅವನಿಗೆ ಬಹಳ ಕೋಪ ಬರುತ್ತೆ. ಆ ಕೋಪದಿಂದ ಏನು ಮಾಡ್ತಾನೆ, ಪ್ರಹ್ಲಾದ ಮಹಾರಾಜನ ಮೇಲೆ ಅನೇಕ ರೀತಿಯ ಅತ್ಯಾಚಾರವನ್ನು ಮಾಡ್ತಾನೆ, ದಂಡನೆಯನ್ನು ಕೊಡ್ತಾನೆ. ನಮಗೆಲ್ಲ ಗೊತ್ತಿದೆ ಯಾವ್ಯಾವ ರೀತಿ ಕಷ್ಟಗಳನ್ನು ಪ್ರಹ್ಲಾದ್ ಮಹಾರಾಜರಿಗೆ ಸ್ವತಃ ಅವರ ತಂದೆಯಿಂದಲೇ ಬಂತು ಅಲ್ವಾ. ಆದರೆ ಪ್ರಹ್ಲಾದ ಮಹಾರಾಜ ಒಂದು ದಿವಸ ಕೂಡ ಭಗವಂತನ ಹತ್ರ ಹೇಳಲಿಲ್ಲ, ನೋಡು ನನ್ನ ತಂದೆ ಇಷ್ಟು ಕಷ್ಟ ಕೊಡ್ತಾ ಇದ್ದಾನೆ, ನನಗೆ ನನ್ನ ಜೀವನ ನರಕ ಆಗೋಗ್ಬಿಟ್ಟಿದೆ, ಯಾರಿಂದ, ನನ್ನ ತಂದೆಯಿಂದ ಇಷ್ಟು ಕಷ್ಟ ಬರ್ತಾ ಇದೆ ಅಂತ ಒಂದು ದಿವಸ ಕೂಡ ಪ್ರಹ್ಲಾದರು ಭಗವಂತನ ಹತ್ರ ಹೇಳ್ಕೊಂಡೇ ಇಲ್ವಂತೆ. ಒಂದು ದಿವಸ ಕೂಡ ಅವರ ಪ್ರಾರ್ಥನೆ ಮಾಡುವಾಗ, ಭಗವಂತನ ನಾಮಸ್ಮರಣೆ ಮಾಡುವಾಗ ಒಂದು ಸಾರಿ ಕೂಡ ಹೇಳಲಿಲ್ಲ ಈ ರೀತಿ. ಇದನ್ನೆಲ್ಲ ಭಗವಂತನ ಅನುಕಂಪ ಅಂತ ಅವರು ಸ್ವೀಕರಿಸಿದ್ರು ಪ್ರಹ್ಲಾದರು. ಏನೋ ಭಗವಂತನ ದೊಡ್ಡ ಪ್ಲಾನ್ ಇದೆ ಇದರ ಹಿಂದೆ, ಇಲ್ಲಾಂದರೆ ನಾನು ಭಕ್ತನಾಗಿದ್ದರೂ ಕೂಡ ನನಗೆ ಇಷ್ಟೊಂದು ಕಷ್ಟಗಳು ಬರ್ತಾ ಇರಲಿಲ್ಲ. ಏನೋ ಭಗವಂತನ ದೊಡ್ಡ ಪ್ಲಾನ್ ಇದೆ ಇದ್ರ ಹಿಂದೆ. ನಮಗೇನಕ್ಕೆ ನಮಗದೆಲ್ಲ ಬೇಕಾಗಿಲ್ಲ. ನಾವು ಕೃಷ್ಣನ ನಾಮಸ್ಮರಣೆಯನ್ನು ಮಾಡಬೇಕು ಸದಾ, ಅಷ್ಟೇ ನಮ್ಮ ಕೆಲಸ. ಇದು ಭಕ್ತನ ಚಿಂತೆ ಆಗಿರಬೇಕು. ನಾವು ಏನು ಮಾಡಬೇಕು, ನನಗೆ ಯಾಕಪ್ಪ ಇಷ್ಟು ಕಷ್ಟ ಕೊಟ್ಟೆ ಗೋವಿಂದ, ಯಾಕೆ ಕೊಟ್ಟೆ ನನಗೆ, ಸಂಕಟ ಬಂದಾಗ ವೆಂಕಟರಮಣ ಅಂತ ಎಲ್ಲರೂ ಭಗವಂತನ ಮೊರೆ ಹೋಗ್ತಾರೆ ಕಷ್ಟ ಬಂದಾಗ. ಆದರೆ ಸುಖ ಬಂದಾಗ ಭಗವಂತನನ್ನು ಮರ್ತೋಗ್ಬಿಡ್ತಾರೆ ಅಲ್ವಾ. ಆದರೆ ನಾವು ಭಕ್ತರ ಆಗಿರಬಾರ್ದು. ಕಷ್ಟದಲ್ಲಾಗಿರಲಿ ಸುಖವಾಗಿರಲಿ ಯಾವಾಗಲೂ ಭಗವಂತನ ನಾಮ ನಮ್ಮ ನಾಲಿಗೆಯಲ್ಲಿ ಸ್ಮರಣೆ ಮಾಡ್ತಾನೇ ಇರಬೇಕು. ಇದು ನಮಗೆ ಪ್ರಹ್ಲಾದ್ ಮಹಾರಾಜರಿಂದ ತಿಳಿಯುವ ಒಂದು ಬಹಳ ದೊಡ್ಡ ಪಾಠ. ನಾವು ಕಷ್ಟಗಳನ್ನು ಸಹಿಸ್ಕೋಬೇಕು. ನಮ್ಮ ವಿರುದ್ಧ ಯಾರಾದರೂ ಅತ್ಯಾಚಾರವನ್ನು ಮಾಡ್ತಾ ಇದ್ದಾರೆ ಅಥವಾ ಕಷ್ಟಗಳನ್ನು ಕೊಡ್ತಾ ಇದ್ದಾರೆ,
ಸುಮ್ಮನೆ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ವಿರುದ್ಧ ಯಾರಾದರೂ ಮಾಡ್ತಾ ಇದ್ದರೆ ಅದಕ್ಕೆ ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬಾರ್ದು. ಅದನ್ನು ಭಗವಂತನಿಗೆ ಒಪ್ಪಿಸ್ಬಿಡಬೇಕು. ಭಗವಂತ ನೀನು ನೋಡ್ಕೊಳ್ಳಪ್ಪ, ನನಗೆ ನಿನ್ನ ಭಕ್ತಿ ಸೇವೆ ಮಾತ್ರ ನನಗೆ ಬೇಕಾಗಿರೋದು, ಬೇರೆ ಎಲ್ಲ ನೀನು ನೋಡ್ಕೊಳ್ತೀಯ. ನೀನು ಹೇಳಿದ್ದೀಯ ಆಲ್ರೆಡಿ ಭಗವದ್ಗೀತೆಯಲ್ಲಿ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನನ್ನ ಭಕ್ತರು ಯಾರು ನನ್ನನ್ನು ಸದಾ ಪೂಜೆ ಮಾಡ್ತಾ ಇರ್ತಾರೋ, ನನ್ನ ನಾಮಸ್ಮರಣೆಯಲ್ಲಿ ತೊಡಗಿರ್ತಾರೋ, ಅಂತಹ ಭಕ್ತರ ಯೋಗಕ್ಷೇಮದ ಜವಾಬ್ದಾರಿ ನನ್ನದು ಅಂತ ಭಗವಂತ ಹೇಳಿದ್ದಾನೆ. ಭಗವಂತನೇ ಜವಾಬ್ದಾರಿ ತಗೊಂಡ ಮೇಲೆ ನಾವು ಪ್ರತಿ ಸಾರಿ ಭಗವಂತನ ಹತ್ರ ಹೋಗ್ಬಿಟ್ಟು ಹೇಳಬೇಕಾ, ಈ ರೀತಿ ನನ್ನ ಕಷ್ಟ ಬಂದಿದೆ, ಏನು ಮಾಡ್ತಾ ಇಲ್ಲ ನೀನು, ಯಾವಾಗ ಮಾಡ್ತೀಯಾ, ಏನು ಮಾಡ್ತೀಯಾ, ಯಾವಾಗ ನನ್ನ ಶತ್ರುಗಳ ಸಂಹಾರ ಆಗುತ್ತೆ ಅಂತ ನಾವು ಹೇಳಬಾರ್ದು. ಅಂದರೆ ಭಗವಂತನಿಗೆ ಗೊತ್ತಿಲ್ವಾ ನಮಗೆ ಯಾವಾಗ ಏನು ಮಾಡಬೇಕು ಅಂತ? ನಾವು ಭಗವಂತನಿಗಿಂತ ಇಂಥ ಬುದ್ಧಿವಂತರ ನಾವು. ಅದೇ ನಾವು ಒಂದೊಂದ್ಸತಿ ಹಾಗೆ ಮಾಡ್ತೀವಲ್ಲ, ಭಗವಂತನ ಹತ್ರ ಪ್ರಾರ್ಥನೆ ಮಾಡಿದಾಗ ಈ ರೀತಿ ಹೇಳ್ತೀವಿ, ಓ ನಿನಗೇನು ಗೊತ್ತಿಲ್ಲ, ನೀನಿಲ್ಲಿ ಸುಮ್ಮನೆ ನಿಂತಿದ್ದೀಯಾ ದೇವಸ್ಥಾನದಲ್ಲಿ, ಅಭಿಷೇಕ ಅರ್ಚನೆ ಎಲ್ಲ ಸುಮ್ಮನೆ ನಿಂತಿದ್ದೀಯಾ, ನನ್ನ ಜೀವನದಲ್ಲಿ ಏನಾಗ್ತಾ ಇದೆ ಗೊತ್ತಾ, ಎಷ್ಟೊಂದು ದುರಂತ ನಡೀತಾ ಇದೆ, ನೀನು ನೋಡ್ತಾನೇ ಇಲ್ಲ ನನ್ನ ಮೇಲೆ, ಇದೆಲ್ಲ ನಡೀತಾ ಸರಿ. ಭಗವಂತನ ಹತ್ರ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದು ತಪ್ಪಲ್ಲ, ಆದರೆ ಈ ರೀತಿಯಾಗೇ ನೀನು ಬಂದು ಈ ಎಲ್ಲ ಕಷ್ಟಗಳನ್ನು ನೀವು ನಿವಾರಿಸಬೇಕು, ಹೀಗೆ ಬರಬೇಕು ನೀನು ಅಂತ ಹೇಳಬಾರ್ದು. ಇವತ್ತೇ ಬರಬೇಕು, ಇವಾಗಲೇ ಬರಬೇಕು. ಯಾವಾಗಾದರೂ ಈ ಥರ ಪ್ರಹ್ಲಾದ್ ಮಹಾರಾಜ ಪ್ರಾರ್ಥನೆ ಮಾಡಿದ್ದು ಕೇಳಿದ್ದೀರಾ ನೀವು? ಯಾಕೆ ನೀನು ಬರ್ತಾ ಇಲ್ಲ ನರಸಿಂಹ, ಯಾವಾಗ ಬಂದು ನನ್ನ ತಂದೆ ಸಂಹಾರ ಮಾಡ್ತೀಯಾ? ಪ್ರಹ್ಲಾದ್ ಮಹಾರಾಜರು ಕೇಳ್ಕೊಂಡಿಲ್ಲ ಈ ರೀತಿ. ಅವರು ಏನಂದರೆ ತಾವಾಯಿತು ತಮ್ಮ ಭಕ್ತಿ ಆಯಿತು. ಹೀಗೆ ಸದಾ ಅವರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ರು. ನಾವು ಪ್ರಹ್ಲಾದ ಚರಿತ್ರೆಯನ್ನು ಓದಿದಾಗ ನಮಗೆ ಇದು ಬಹಳ ಮುಖ್ಯವಾದ ಪಾಠ. ಭಗವಂತನ ಹತ್ರ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದು ತಪ್ಪಲ್ಲ, ಆದರೆ ಆ ಕಷ್ಟಗಳ ನಿವಾರಣೆಯನ್ನು ಹೀಗೆ ಮಾಡಬೇಕು, ಈ ರೀತಿಯಲ್ಲೇ ಮಾಡಬೇಕು, ಇಂತಹ ಪರಿಹಾರವೇ ನನಗೆ ಬೇಕು ಅಂತ ಕೇಳ್ಕೊಳ್ಳೋದು ತಪ್ಪು. ಆ ರೀತಿ ನಾವು ಕೇಳ್ಕೊಂಡಾಗ ಏನದರ ಅರ್ಥ ಅಂದರೆ ಭಗವಂತನಿಗೆ ಏನು ಬುದ್ಧಿ ಇಲ್ಲ, ನನಗೆ ಬಹಳ ದೊಡ್ಡ ಬುದ್ಧಿ ಇರೋದು ಅಂತ ನಾವು ಹೇಳ್ಕೊಂಡಂಗೆ ಆಗುತ್ತೆ ಅಲ್ವಾ? ಸೊ ಪ್ರಹ್ಲಾದ್ ಮಹಾರಾಜರು ಯಾವಾಗಲೂ ಕಂಪ್ಲೇಂಟ್ ಮಾಡಲೇ ಇಲ್ಲ ಭಗವಂತನ ಹತ್ರ. ಇದೇ ರೀತಿ ಈ ಧರ್ಮದೇವತೆ ಕೂಡ ಇಲ್ಲಿ ಪರೀಕ್ಷಿತ್ ಮಹಾರಾಜನ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರ ಕೊಡ್ತಾ ಇದ್ದಾನೆ ಅನ್ನೋದು ಬಹಳ ಮುಖ್ಯ. ಹಿಂದಿನ ಶ್ಲೋಕದಲ್ಲೂ ಕೂಡ ನಾವು ನೋಡಿದ್ದೇವೆ, ಪ್ರಭುಪಾದರು ಭಾವಾರ್ಥದಲ್ಲಿ ಬಹಳ ಚೆನ್ನಾಗಿ ಅವರು ವಿವರಿಸಿ ಹೇಳಿದ್ದಾರೆ. ಇವತ್ತಿನ ಶ್ಲೋಕದಲ್ಲಿ ಕೇಚಿದ್ ವಿಕಲ್ಪ ವಸನ, ಏನು ಹೇಳಪ್ಪ ಪರೀಕ್ಷಿತ್ ಮಹಾರಾಜ, ಇಂಥವರೇ ನಿರ್ದಿಷ್ಟವಾಗಿ ನನ್ನ ಕಷ್ಟಗಳಿಗೆ ಕಾರಣ ಅಂತ ಹೇಳೋದು ಬಹಳ ಕಷ್ಟ. ಕೆಲವರು ಏನು ಹೇಳ್ತಾರೆ, ಕೆಲವು ದಾರ್ಶನಿಕರು ಫಿಲಾಸಫರ್ಸ್ ಏನು ಹೇಳ್ತಾರೆ ಅಂದರೆ, ನಮ್ಮ ಸುಖ ದುಃಖಗಳಿಗೆ ನಾವೇ ಕಾರಣರು ಅಂತ ಕೆಲವರು ಹೇಳ್ತಾರೆ. ಮಾಡಿದ್ದುಣ್ಣೋ ಮಹಾರಾಯ ಅಂತ ಒಂದು ಗಾದೆನೇ ಇದೆ. ಕೆಲವರು ಏನು ಹೇಳ್ತಾರೆ, ನೀನು ಮಾಡಿದ್ದೀಯಾ ಅದನ್ನು ನೀನೇ ಉಣ್ಬೇಕು ಅಲ್ವಾ? ನೀವು ಮನೆಯಲ್ಲಿ ಏನಾದರೂ ಒಂದು ಹೊಸ ಅಡುಗೆ ಮಾಡಿದಾಗ ಹೊಸ ರುಚಿ ಅಂತ ಬರುತ್ತಲ್ಲ ಟಿ ವಿಯಲ್ಲಿ, ಅದನ್ನು ನೋಡಿಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಮಾಡಿದಾಗ ಒಂದೊಂದು ಸತಿ ಕೆಟ್ಟೋಗ್ಬಿಡುತ್ತೆ ಅಡುಗೆ. ಏನು ಮಾಡಬೇಕು? ಮಾಡಿದ್ದುಣ್ಣೋ ಮಹಾರಾಯ, ಆವತ್ತು ಎಕ್ಸ್ಪೆರಿಮೆಂಟ್ ಅಡುಗೆನೇ ತಿನ್ನಬೇಕು ಅಲ್ವಾ? ಸೊ ಅದನ್ನು ಬ್ರಹ್ಮ ಹೇಳ್ತಾನೆ 14ನೇ ಅಧ್ಯಾಯದಲ್ಲಿ, 10ನೇ ಸ್ಕಂದದ 14ನೇ ಅಧ್ಯಾಯದಲ್ಲಿ, ತತ್ತೇನು ಕಂಪಾಂ ಸುಸಮೀಕ್ಷಮಾನಃ ಭುಂಜಾನ ಏವಾತ್ಮ ಕೃತಂ ವಿಪಾಕಂ. ವಿಪಾಕ, ಪಾಕ ಅಂದರೆ ಒಳ್ಳೆಯ ಅಡುಗೆ, ವಿಪಾಕ ಅಂದರೆ ಕೆಟ್ಟೋದ ಅಡುಗೆ. ಕೆಟ್ಟೋದ ಅಡುಗೆ ಏನು ಮಾಡಬೇಕು ಅಂದರೆ ಮಾಡಿದವರೇ ತಿನ್ನಬೇಕು ಅಷ್ಟೇ. ಸೊ ಭಕ್ತ ಹೇಗೆ ತನಗೆ ಕಷ್ಟಗಳು ಬಂದಾಗ ಭಕ್ತ ಹೇಗೆ ಅದನ್ನು ಯೋಚನೆ ಮಾಡಬೇಕು ಅನ್ನೋದನ್ನು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ನಮಗೆ ಕಷ್ಟ ಬಂದಾಗ ಭಕ್ತ ಹೀಗೆ ಅನ್ಕೋಬೇಕು, ನಾನು ಮಾಡಿದ್ದೇ ಇದೆಲ್ಲ, ಹಿಂದೆ ನಾನು ಮಾಡಿದ್ದ ಪರಿಣಾಮವಾಗಿ ನಾನು ಈಗ ಅನುಭವಿಸ್ತಾ ಇದ್ದೇನೆ ಅಲ್ವಾ? ಆದರೆ ಭಗವಂತನ ಅನುಕಂಪ ನೋಡಿ, ಕರುಣೆ ನೋಡಿ, ನಾನು ಅವನ ಭಕ್ತಿ ಸೇವೆಯಲ್ಲಿ ತೊಡಗಿರುವುದರಿಂದ ನಾನು ಇನ್ನೂ ಹೆಚ್ಚು ಕಷ್ಟಗಳನ್ನು ಅನುಭವಿಸಬೇಕಾಗಿತ್ತು, ಆದರೆ ಭಗವಂತ ಅದನ್ನು ಕಡಿಮೆ ಮಾಡಿದ್ದಾನೆ. ಇದು ಅವನ ಅನುಕಂಪ. ಈ ರೀತಿ ನಾವು ಯೋಚನೆ ಮಾಡಬೇಕಂತೆ. ನಮಗೆ ಕಷ್ಟಗಳು ಬಂದಾಗ ಈ ರೀತಿ ಯೋಚನೆ ಮಾಡಬೇಕು, ನಾನು ಆ್ಯಕ್ಚುಲಿ ಇನ್ನೂ ದೊಡ್ಡದಾಗಿ ಇನ್ನೂ ಹೆಚ್ಚಾಗಿ ನಾನು ಅನುಭವಿಸಬೇಕಾಗಿತ್ತು, ಯಾಕೆಂದರೆ ನಾನು ಅಷ್ಟೊಂದು ಪಾಪಗಳನ್ನು ಮಾಡಿದ್ದೇನೆ. ನಾನಾ ಯೋನಿಗಳಲ್ಲಿ, ನಾನಾ ಜನ್ಮಗಳಲ್ಲಿ ನಾನು ಜನ್ಮವನ್ನು ತಾಳಿ ಎಷ್ಟೊಂದು ಪಾಪಕೃತ್ಯಗಳನ್ನು ಮಾಡಿದ್ದೇನೆ. ಅದರ ಪರಿಣಾಮವಾಗಿ ನಾನು ಈಗ ದುಃಖಗಳನ್ನು, ಕಷ್ಟಗಳನ್ನು ಅನುಭವಿಸಬೇಕಾಗಿ ಬರ್ತಾ ಇದೆ. ಆದರೆ ನೋಡಿ ಭಗವಂತ ಎಂತಹ ಕರುಣಾಮಯಿ,
ನಾನು ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನೂ ಭಕ್ತಿ ಬಂದಿಲ್ಲ, ಆದರೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ಪ್ರಯತ್ನಕ್ಕೋಸ್ಕರನೇ ಭಗವಂತ ನನ್ನ ಎಷ್ಟೊಂದು ಕಷ್ಟಗಳನ್ನು ಕಡಿಮೆ ಮಾಡಿದ್ದಾನೆ. ಹೀಗೆ ನಾವು ಯೋಚನೆ ಮಾಡಬೇಕಂತೆ. ಇದು ಶ್ರೀಮದ್ ಭಾಗವತದ 10ನೇ ಸ್ಕಂದದಲ್ಲಿ 14ನೇ ಅಧ್ಯಾಯದಲ್ಲಿ ಬ್ರಹ್ಮದೇವರು ಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸುವಾಗ ಈ ಮಾತನ್ನು ಹೇಳ್ತಾರೆ. ಸೊ ಕೆಲವು ದಾರ್ಶನಿಕರು ಏನು ಹೇಳ್ತಾರೆ ಅಂದರೆ, ನಮ್ಮ ಸುಖ ದುಃಖಗಳಿಗೆ ನಾವೇ ಕಾರಣರು ಅನ್ನೋದು ಅವರ ಪ್ರತಿಪಾದನೆ, ಅವರ ಥಿಯರಿ. ಮತ್ತೆ ಕೆಲವರು ಏನು ಹೇಳ್ತಾರೆ, ದೈವಂ ಅನ್ಯೇ ಪರೇ, ಅನ್ಯೇ ಇನ್ನು ಕೆಲವರು, ಅಪರೇ ಇನ್ನು ಕೆಲವರು ಏನು ಹೇಳ್ತಾರೆ, ದೈವಂ ನಾವು ಏನು ಅನುಭವಿಸ್ತಾ ಇದ್ದೇವೋ ಇದಕ್ಕೆಲ್ಲ ದೈವವೇ ಕಾರಣ, ದೈವವೇ ಕಾರಣ ಅಂತ ಹೇಳ್ತಾರೆ. ಅಂದರೆ ಕೆಲವರು ಹೇಳ್ತಾರಲ್ಲ, ನಮ್ಮ ಕೈಯಲ್ಲಿ ಏನಿದೆ ರೀ, ನಾವು ಏನು ಮಾಡ್ತಾ ಇಲ್ಲ, ಎಲ್ಲ ಅವನು ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ, ಮಾಡೋದೆಲ್ಲ ನಾವು, ಹೇಳೋದೆಲ್ಲ ಅವನ ಮೇಲೆ, ದೈವದ ಮೇಲೆ. ಯಾವಾಗ ನಮಗೆ ಅನುಕೂಲವಾಗುತ್ತೋ ನಾವು ಅದನ್ನು ಕ್ರೆಡಿಟ್ ತಗೊಳ್ತೇವೆ, ಯಾವುದು ನಮಗೆ ಅನುಕೂಲವಾಗಲಿಲ್ವೋ ಆಗ ಪಾಸ್ ಮಾಡಿಬಿಡ್ತೇವೆ. ಎಲ್ಲ ದೈವ, ನಾನೇನು ಮಾಡಿಲ್ಲ. ಯಾರಾದರೂ ಅವಾರ್ಡ್ ಕೊಡುವಾಗ ಹೇಳ್ತೇವೆ, ನಾನೇನು ಮಾಡಿಲ್ಲ, ನನಗೆ ಅವಾರ್ಡ್ ಕೊಡಬೇಡಿ, ದೈವಕ್ಕೆ ಅವಾರ್ಡ್ ಕೊಡಿ ಅಂತ ಯಾರಾದರೂ ಹೇಳ್ತಾರಾ? ಅವಾರ್ಡ್ ಮಾತ್ರ ನನಗೆ ಕೊಡಿ. ನೀವೇನಾದರೂ ಹೊಗಳೋದಾದರೆ ನನ್ನನ್ನೇ ಹೊಗಳಿ. ಆದರೆ ನಾನೇನಾದರೂ ತಪ್ಪು ಮಾಡಿದಾಗ ಅಚಾತುರ್ಯವಾಗಿ ದೈವ ಕಾರಣವಾಗಿ ಆಗೋಯ್ತು ರೀ ಅಂತ ಕೆಲವರು ಹೇಳ್ತಾರಲ್ಲ. ಸೊ ಕೆಲವರು ದೈವವೇ ನಮ್ಮ ಸುಖ ದುಃಖಗಳಿಗೆ ಕಾರಣ ಅಂತ ಕೆಲವರು ಹೇಳ್ತಾರೆ ಅಂತ ಧರ್ಮದೇವತೆ ಹೇಳ್ತಾ ಇದ್ದಾನೆ. ಮತ್ತೆ ಕೆಲವರು ಏನು ಹೇಳ್ತಾರೆ, ಮತ್ತೆ ಕೆಲವರು ಕರ್ಮವೇ ಕಾರಣ ಅಂತ ಹೇಳ್ತಾರೆ. ಕರ್ಮ, ನಾನು ಮಾಡಿರುವ ಕೆಲಸವೇ ಕಾರಣ, ನಾನು ಕಾರಣ ಅಲ್ಲ, ನನ್ನ ಸುಖಕ್ಕೆ ದುಃಖಕ್ಕೆ ನಾನಲ್ಲ ಕಾರಣ, ನಾನು ಮಾಡಿರುವ ಕರ್ಮವೇ ಕಾರಣ ಅಂತ ಹೇಳ್ತಾರಂತೆ. ಸೊ ಪ್ರಭುಪಾದರು ಹೇಳ್ತಾರೆ, ಜೈಮಿನಿ ಮುನಿಗಳು ಇಂತಹ ಸಿದ್ಧಾಂತವನ್ನು ಅವರು ಪ್ರತಿಪಾದಿಸಿದರು. ಈ ಜೈಮಿನಿ ಋಷಿಗಳು, ಅವರ ಸಿದ್ಧಾಂತದ ಹೆಸರು ಕರ್ಮ ಮೀಮಾಂಸ ಸಿದ್ಧಾಂತ. ಕರ್ಮ ಮೀಮಾಂಸ ಸಿದ್ಧಾಂತ ಏನು ಇದರ ಅರ್ಥ? ಈ ಕರ್ಮ ಮೀಮಾಂಸದ ಸಿದ್ಧಾಂತದ ಪ್ರಕಾರ ಕರ್ಮವೇ ಸರ್ವೋಚ್ಚ, ಸುಪ್ರೀಂ, ಕರ್ಮವೇ ಸುಪ್ರೀಂ. ಒಂದು ಪಕ್ಷ ದೇವತೆಗಳು ಇದ್ದರೂ ಕೂಡ ಅವರು ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಪ್ರತಿಫಲವನ್ನು ಕೊಡ್ತಾರೆ. ಅಂದರೆ ದೇವತೆಗಳು ಅಥವಾ ಭಗವಂತ ಕೂಡ ಕರ್ಮಕ್ಕೆ ಬದ್ಧನಾಗಿದ್ದಾನೆ. ಸುಪ್ರೀಂ ಯಾರು? ಭಗವಂತ ಅಲ್ಲ, ಕರ್ಮವೇ ಸುಪ್ರೀಂ ಅನ್ನೋದು ಈ ಜೈಮಿನಿ ಮುನಿಗಳ, ಋಷಿಗಳ ಕರ್ಮ ಮೀಮಾಂಸ ಸಿದ್ಧಾಂತ. ಕೆಲವರು ಹೇಳ್ತಾರಲ್ಲ, ಕಾಯಕವೇ ಕೈಲಾಸ ಅಂತ. ಇದೊಂದು ಒಗಟು ಅಥವಾ ಗಾದೆ ಮಾತು. ಕಾಯಕ, ನೀವು ಕೆಲಸವನ್ನು ಮಾಡಿ, ನೀವು ಕೆಲಸ ಮಾಡಿದ್ರೆ ಭಗವಂತನು ಕೂಡ ಕಟ್ಟು ಬಿದ್ದು ನಿಮಗೆ ಬೇಕಾದದನ್ನು ಕೊಡ್ತಾನೆ. ಆದರೆ ಇದು ನಿಜ ಅಲ್ಲ, ಕರ್ಮ ಸುಪ್ರೀಂ ಅಲ್ಲ. ಅದಕ್ಕೆ ಕೃಷ್ಣನ ಒಂದು ಲೀಲೆ ನಮಗೆ ಉದಾಹರಣೆಯಾಗಿ ಸಿಗುತ್ತೆ. ಯಾವ ಲೀಲೆ? ಕೃಷ್ಣ ಗೋವರ್ಧನ ಪರ್ವತ ಹತ್ತಿದ ಲೀಲೆ ನಮಗೆಲ್ಲ ತಿಳಿದಿದೆ. ಲೀಲಾ ಪುರುಷೋತ್ತಮ ಅಂತ ಕೃಷ್ಣನ ಕರೀತಾರೆ. ಅನೇಕ ರೀತಿಯ ಲೀಲೆಗಳನ್ನು ಭಗವಂತ ಮಾಡ್ದ 5000 ವರ್ಷಗಳ ಹಿಂದೆ. ಆ ಲೀಲೆಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆ ಲೀಲೆಗಳಿಂದ ಭಗವಂತ ನಮಗೆ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಗೋವರ್ಧನ ಲೀಲೆಯಲ್ಲಿ ಏನು ಮಾಡ್ತಾನೆ ಭಗವಂತ? ವ್ರಜವಾಸಿಗಳೆಲ್ಲ ಪಾರಂಪರಾಗತವಾಗಿ ಮಾಡ್ತಾ ಇದ್ದ ಪ್ರತಿ ವರ್ಷದ ಇಂದ್ರ ಪೂಜೆಗಾಗಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಆಗ ಕೃಷ್ಣ 7 ವರ್ಷದ ಬಾಲಕ, ತಾಯಿ ತಂದೆ ಯಶೋದಾಮಾಯಿ ಮತ್ತು ನಂದ ಮಹಾರಾಜರು ಏನೋ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ, ಯಜ್ಞವನ್ನು ಮಾಡ್ತಾ ಇದ್ದಾರೆ ಅಂತ ಹೋಗ್ಬಿಟ್ಟು ಕೇಳ್ತಾನೆ, ಏನು ಮಾಡ್ತಾ ಇದ್ದೀರಾ, ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ, ನೀವು ಮಾಡ್ತಾ ಇರುವ ಯಜ್ಞ ಏನು ಇದು ಪರಂಪರಾಗತವಾಗಿ ಬಂದಿರೋದಾ ಅಥವಾ ವೈದಿಕ ಸಾಹಿತ್ಯದಲ್ಲಿ ಹೇಳಿರುವ ಹಾಗೆ ಮಾಡ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ಇದ್ರ ಉದ್ದೇಶ ಏನು ಅಂತ ಕೇಳ್ತಾನೆ. ಆಗ ನಂದ ಮಹಾರಾಜರು, ನಿಮಗೆ ಗೊತ್ತಿರೋ ಹಾಗೆ ನಾವು ಪ್ರತಿ ವರ್ಷ ಈ ಇಂದ್ರ ಪೂಜೆಯನ್ನು ಮಾಡಲೇಬೇಕು, ಯಾಕೆಂದರೆ ಇಂದ್ರ ನಮಗೋಸ್ಕರ ಮಳೆಯನ್ನು ಕೊಡ್ತಾ ಇದ್ದಾನೆ. ನಾವೆಲ್ಲ ವೈಶ್ಯರು, ಕೃಷಿಯಲ್ಲಿ ನಮ್ಮ ಜೀವನ ಅಡಗಿದೆ. ಮಳೆ ಬರದೇ ಇದ್ದರೆ ಕಾಲಕ್ಕೆ ಸರಿಯಾಗಿ ನಾವು ವ್ಯವಸಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇಂದ್ರನನ್ನು ಮೆಚ್ಚಿಸೋದಕ್ಕೋಸ್ಕರ ನಾವು ಈ ಇಂದ್ರ ಯಜ್ಞನ ಮಾಡಲೇಬೇಕು, ಇಲ್ಲಾಂದರೆ ಇಂದ್ರನಿಗೆ ಕೋಪ ಕಾಲವಾಗಿ
ಮಳೆ ಬರೋದಿಲ್ಲ, ಎಲ್ಲ ನಾಶ ಆಗೋಗಿಡುತ್ತೆ ಅಂತ ಹೇಳ್ತಾನೆ. ಆಗ ಕೃಷ್ಣ ಏನು ಹೇಳ್ತಾನೆ? ಕೃಷ್ಣ ಹೇಳ್ತಾನೆ, ಬೇಡ, ನೀವು ಇಂದ್ರನ ಪೂಜೆ ಮಾಡಬೇಡಿ. ಏನಕ್ಕೆ? ನಮಗೆ ನಿಜವಾಗ್ಲೂ ಸಮೃದ್ಧಿಯನ್ನು ಕೊಡುವಂತಹದ್ದು ಏನು? ಗೋವು, ಹಸುವಿನಿಂದ ನಮಗೆ ಸಮೃದ್ಧಿ. ಮತ್ತು ಈ ಗೋವಿಗೆ ಹುಲ್ಲು ಯಾರು ಕೊಡ್ತಾ ಇದ್ದಾರೆ? ಗೋವರ್ಧನ ಗಿರಿ ಕೊಡ್ತಾ ಇದೆ. ಮತ್ತು ಗೋವರ್ಧನ ಗಿರಿಯಿಂದ ನೀರು ಕೂಡ ಸಿಗ್ತಾ ಇದೆ ಗೋವುಗಳಿಗೆ, ನಮಗೂ ಕೂಡ ನೀರು ಸಿಗ್ತಾ ಇದೆ. ಇಂಥದ್ರಲ್ಲಿ ನಾವು ಇಂದ್ರನಿಗೆ ಯಾಕೆ ಪೂಜೆ ಮಾಡಬೇಕು? ಗೋವರ್ಧನನಿಗೆ ಪೂಜೆ ಮಾಡಿ ಅಂತ ಕೃಷ್ಣ ಬಹಳ ಚೆನ್ನಾಗಿ ಹೇಳ್ತಾನೆ. ಆಗ ಕೃಷ್ಣನಲ್ಲೇ ಮನಸ್ಸನ್ನು ಇಟ್ಟಿರುವ ಎಲ್ಲ ವ್ರಜವಾಸಿಗಳು ಹೌದೌದು ಹೇಳ್ತಾ ಇರೋದು ನಿಜ ಅಂತ ಹೇಳಿಬಿಟ್ಟು ಇಂದ್ರನ ಪೂಜೆಯನ್ನು ಬಿಟ್ಟು, ಆ ಇಂದ್ರನ ಪೂಜೆಗೋಸ್ಕರ ಏನೇನು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರಲ್ಲ, ಭಕ್ಷ್ಯಗಳನ್ನೆಲ್ಲ ಮಾಡ್ಕೊಂಡಿದ್ರಲ್ಲ, ಅದನ್ನೆಲ್ಲ ಅವರು ಗೋವರ್ಧನ ಪೂಜೆಗೋಸ್ಕರ ಅವರು ಉಪಯೋಗಿಸ್ತಾರೆ. ಇದನ್ನು ನೋಡಿದಾಗ ಇಂದ್ರನಿಗೆ ಕೋಪ ಬರುತ್ತೆ. ಅವನೇನು ಮಾಡ್ತಾನೆ? ಸಾಂವರ್ತಕ ಎನ್ನುವ ಮೋಡಗಳನ್ನು ಕರೆದು ಧಾರಾಕಾರವಾಗಿ ಮಳೆಯನ್ನು ಸುರಿಸ್ತಾನೆ. ಬಹಳ ಕೋಪ ಬಂದ್ಬಿಡುತ್ತೆ ಅವನಿಗೆ. ನನ್ನನ್ನು ಮೀರಿ ಯಾರೋ ಒಂದು 7 ವರ್ಷದ ಬಾಲಕನ ಮಾತನ್ನು ಕೇಳಿ ನನ್ನ ಪೂಜೆಯನ್ನು ಬಿಟ್ಟರೆ ಇವರು ಕೆಟ್ಟರು ಇವರು ಅಂತ ಅವ್ರೇನು ಮಾಡ್ತಾನೆ? ಈ ಪೂರ್ತಿ ವ್ರಜಭೂಮಿಯನ್ನು ಮುಳುಗಿಸ್ಬಿಡಬೇಕು ಅಂಥ ರೀತಿಯ ಸ್ಪೆಷಲ್ ಸಾಂವರ್ತಕ ಅನ್ನುವ ಒಂದು ಮೋಡಗಳನ್ನು, ಪ್ರಳಯ ಕಾಲದಲ್ಲಿ ಉಪಯೋಗಿಸುವಂತಹ ಮೋಡಗಳನ್ನು ಕರೆದು, ಹೋಗು, ಧಾರಾಕಾರವಾಗಿ ಮಳೆಯನ್ನು ಸುರಿಸು, ಎಲ್ಲ ವ್ರಜವಾಸಿಗಳನ್ನು ಮುಳುಗಿಸ್ಬಿಡು ಅಂತ ಹೇಳ್ತಾನೆ. ಆಗ ಕೃಷ್ಣ ಏನು ಮಾಡ್ತಾನೆ? ತನ್ನ ಎಡಹಸ್ತದ ಕಿರುಬೆರಳಿನ ಮೇಲೆ ಭಗವಂತ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿತಾನೆ. 7 ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೆ ಇರುತ್ತೆ. ಆದರೆ ಭಗವಂತ ಎತ್ತಿ ಹಿಡಿದಿದ್ದ ಗೋವರ್ಧನ ಪರ್ವತದ ಕೆಳಗಡೆ ಎಲ್ಲ ವ್ರಜವಾಸಿಗಳು, ಹಸುಗಳು ಎಲ್ಲ ಸಂರಕ್ಷಣೆ ಸುಖವಾಗಿ ಇರ್ತವೆ. ಸೊ ಇದರಿಂದ ನಮಗೆ ಅರ್ಥವಾಗುವುದು ಏನಿದರ ಅರ್ಥ? ಕರ್ಮಕ್ಕಿಂತ ಮಿಗಿಲಾದವನು ಕೃಷ್ಣ. ಕೃಷ್ಣ ಕರ್ಮಕ್ಕಿಂತ ಮಿಗಿಲಾದವನು, ಮೇಲಿದ್ದಾನೆ. ಅವರು ವ್ರಜವಾಸಿಗಳು ಕೃಷ್ಣನ ಮಾತನ್ನು ಕೇಳಿ ಆ ಯಜ್ಞವನ್ನು ಮಾಡಲಿಲ್ಲ. ಇಂದ್ರನಿಗೆ ಕೋಪ ಬಂತು. ಆದರೆ ಆ ಇಂದ್ರನ ಕೋಪವನ್ನು ಕೂಡ ಅಣಗಿಸುವಂತಹ ಶಕ್ತಿ ಕೃಷ್ಣನಲ್ಲಿ ಇದೆ. ಇದರಿಂದ ಏನು ಪ್ರೂವ್ ಆಯಿತು ಅಂದರೆ, ಈ ಕರ್ಮ ಮೀಮಾಂಸ ಸಿದ್ಧಾಂತ ಇದೆಯಲ್ಲ, ಜೈಮಿನಿ ಋಷಿಗಳ ಈ ಕರ್ಮ ಮೀಮಾಂಸ ಸಿದ್ಧಾಂತ ತಪ್ಪು ಅನ್ನೋದು ಪ್ರೂವ್ ಆಯಿತು. ಅಂದರೆ ನಾವು ಕೃಷ್ಣನನ್ನು ಹಿಡ್ಕೊಂಡ್ರೆ ಅವನು ನಮ್ಮನ್ನು ಎಂತಹ ಕಷ್ಟಗಳಿಂದ ಆದರೂ ಕೂಡ, ನಾವು ಕರ್ಮವನ್ನು ಮಾಡದೇ ಬರುವಂತಹ ಪಾಪಗಳಿಂದ ಕೂಡ ಕೃಷ್ಣ ನಮ್ಮನ್ನು ರಕ್ಷಿಸುವಂತಹ ಅವನ ಶಕ್ತಿ ಇರುವಂಥದ್ದು ಅಂತ ನಮಗೆ ತಿಳಿಯುತ್ತೆ. ಇದನ್ನೇ ಕೃಷ್ಣ ಹೇಳಿರೋದು 18ನೇ ಅಧ್ಯಾಯದಲ್ಲಿ 66ನೇ ಶ್ಲೋಕದಲ್ಲಿ. ಕೃಷ್ಣ ಏನು ಹೇಳ್ತಾನೆ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನೊಬ್ಬನಿಗೆ ನೀನು ಶರಣಾಗತನಾಗು. ಆ ಎಲ್ಲ ಧರ್ಮಗಳನ್ನು ಬಿಡುವುದರಿಂದ ನಿನಗೇನಾದರೂ ಒಂದು ವೇಳೆ ಪಾಪಗಳು, ತೊಂದರೆಗಳು ಆದರೂ ಕೂಡ ಅದರಿಂದ ನಾನು ನಿನ್ನನ್ನು ರಕ್ಷಿಸುತ್ತೇನೆ ಅನ್ನೋದು ಅರ್ಥ. ಅಂದರೆ ಭಗವಂತನಿಗಿಂತ ಕರ್ಮ ದೊಡ್ಡದಲ್ಲ ಅನ್ನೋದು ಮುಖ್ಯ. ಸೊ ನಾವು ಯಾವಾಗಲೂ ಕೃಷ್ಣನ ಸೇವೆಯಲ್ಲಿ ತೊಡಗಿರಬೇಕು ಅನ್ನುವುದು ಕೃಷ್ಣನ ಸಂದೇಶ. ಈ ಗೋವರ್ಧನ ಪೂಜೆ, ಗೋವರ್ಧನ ಲೀಲೆಯಿಂದ ನಮಗೆ ತಿಳಿದು ಬರುವಂತಹ ಸಂದೇಶ. ಮತ್ತು ಇನ್ನೊಂದು ಸಿದ್ಧಾಂತ ಇದೆ. ನಾವು ಇವಾಗ ನೋಡಿದ್ದು ಯಾವ ಸಿದ್ಧಾಂತ? ಕರ್ಮ ಮೀಮಾಂಸ ಸಿದ್ಧಾಂತ. ಯಾರು ಹೇಳಿದ್ದಿದನ್ನು? ಜೈಮಿನಿ ಋಷಿಗಳು. ಈಗ ಇನ್ನೊಂದು ಸಿದ್ಧಾಂತ ಇದೆ, ನಾಸ್ತಿಕ ಸಾಂಖ್ಯ ಸಿದ್ಧಾಂತ ಅಂತ. ಸಾಂಖ್ಯ ಅಂದರೆ ಏನು? ಸಂಖ್ಯೆಯಿಂದ ಏನು ಮಾಡ್ತೀವಿ ನಾವು? ಎಣಿಸ್ತೀವಲ್ಲ, ಎಣಿಸೋದಕ್ಕೋಸ್ಕರ ನಾವು ಬಳಸ್ತೀವಲ್ಲ ಸಂಖ್ಯೆಗಳನ್ನು. ಈ ಸಾಂಖ್ಯ ಸಿದ್ಧಾಂತವಾದಿಗಳು ಏನು ಹೇಳ್ತಾರೆ ಅಂದರೆ, ಈ ಪ್ರಕೃತಿಯನ್ನು ಅವರು ಚೆನ್ನಾಗಿ ಸ್ಟಡಿ ಮಾಡಿಬಿಟ್ಟು, ಈ ಪ್ರಕೃತಿಯಲ್ಲಿ ಏನಿದೆ 1 2 3 4 ಅಂತ 25 ತತ್ವಗಳನ್ನು ಅವರು ಎಣಿಸಿ ಹೇಳ್ತಾರೆ. ಅದು ಸಾಂಖ್ಯ ಸಿದ್ಧಾಂತ. ಆ ಸಾಂಖ್ಯ ಸಿದ್ಧಾಂತದ ಪ್ರಕಾರ ಪ್ರಕೃತಿಯೇ ಸುಪ್ರೀಂ, ಪ್ರಕೃತಿಯೇ ದೊಡ್ಡದು, ಪ್ರಕೃತಿಯ ಮುಂದೆ ಏನೂ ಇಲ್ಲ ಅನ್ನೋದು ಅವರ ವಾದ. ಭಗವಂತ ಕೂಡ ಪ್ರಕೃತಿಗೆ ಅಧೀನನಾಗಿದ್ದಾನೆ ಅನ್ನುವುದು ಈ ಸಾಂಖ್ಯವಾದಿಗಳ ಸಿದ್ಧಾಂತ. ಆದರೆ ಅದು ನಿಜಾನ? ತಪ್ಪು. ಹೇಗೆ ನಮಗೆ ಗೊತ್ತಾಗುತ್ತೆ? ಭಗವದ್ಗೀತೆಯ 9ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕದಲ್ಲಿ ಭಗವಂತನೇ ಹೇಳ್ತಾನೆ, ಮಯಾಧ್ಯಕ್ಷೇನ ಪ್ರಕೃತಿ
ಸೂಯತೆ ಸ ಚರಾಚರಂ ಹೇತು ನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಏನು, ಓ ಕುಂತಿಯ ಪುತ್ರನಾದ ಅರ್ಜುನನೇ, ಈ ಪ್ರಕೃತಿ, ಭೌತಿಕ ಪ್ರಕೃತಿ ಚರ ಮತ್ತು ಅಚರ ಜೀವಿಗಳನ್ನು ಸೃಷ್ಟಿ ಮಾಡಿದೆ. ಚಲಿಸುವಂತಹ ಮತ್ತು ಚಲಿಸದಂತಹ ಜೀವಿಗಳು ನಮ್ಮ ಪ್ರಕೃತಿಯಲ್ಲಿ ಇದೆ, ಸೃಷ್ಟಿ ಮಾಡಿದೆ. ಆದರೆ ಈ ಪ್ರಕೃತಿ ನನ್ನ ಅಧೀನದಲ್ಲಿ ಈ ಸೃಷ್ಟಿ ಕಾರ್ಯವನ್ನು ಮಾಡ್ತಾ ಇದೆ ಅಂತ ಭಗವಂತ ಹೇಳ್ತಾನೆ. ಪ್ರಕೃತಿ ಸುಪ್ರೀಂ ಅಲ್ಲ, ಪ್ರಕೃತಿ ಸ್ವತಂತ್ರ ಅಲ್ಲ. ಪ್ರಕೃತಿ ಭಗವಂತನ ಆದೇಶದ ಮೇರೆಗೆ, ಭಗವಂತನ ಅಧೀನದಲ್ಲಿ ಪ್ರಕೃತಿ ಈ ಕೆಲಸಗಳನ್ನು ಮಾಡ್ತಾ ಇದೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಇಂದಿನ ಭೌತಿಕ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ ಪ್ರಕೃತಿಯೇ ಸುಪ್ರೀಂ, ಪ್ರಕೃತಿ ತಂತಾನೇ ಎಲ್ಲ ಮಾಡ್ತಾ ಇದೆ. ಆದರೆ ಪ್ರಭುಪಾದರು ಒಂದು ಉದಾಹರಣೆಯನ್ನು ಕೊಡ್ತಾರೆ. ನಿಮ್ಮ ಹತ್ರ ಒಂದು ಸೂಪರ್ ಕಂಪ್ಯೂಟರ್ ಇದೆ ಅಂತ ತಿಳ್ಕೊಳ್ಳಿ, ಅಂದರೆ ಬಹಳ ಬಹಳ ಅಡ್ವಾನ್ಸ್ಡ್ ಮುಂದುವರೆದ ತಂತ್ರಜ್ಞಾನದಿಂದ ಮಾಡಿರುವಂತಹ ಕಂಪ್ಯೂಟರ್ ಇದೆ. ಆ ಕಂಪ್ಯೂಟರ್ ತಂತಾನೇ ಕೆಲಸ ಮಾಡುತ್ತಾ? ಯಾರಾದರೂ ಒಬ್ಬರು ಕೂತ್ಕೊಂಡು ಬಟನ್ ಆದರೂ ಒತ್ತಬೇಕಲ್ವಾ? ಆ ಬಟನ್ ಒತ್ತೋನು ಏನು ಮಾಡ್ತಾನೆ ಅಂದರೆ ಆ ಕಂಪ್ಯೂಟರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಆ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಆಗಿರಬಹುದು, ಆದರೆ ಆ ಬಟನ್ ಒತ್ತುವಂತಹವನು ಆ ಕಂಪ್ಯೂಟರಿಗೆ ಮಾಲೀಕ ಅಥವಾ ಅವನು ನಿಯಂತ್ರಕ ಅಲ್ವಾ? ಪ್ರಭುಪಾದರು ಈ ಉದಾಹರಣೆ ಕೊಡ್ತಾ ಇದ್ದಾರೆ. ಈ ಪ್ರಕೃತಿ ಒಂದು ಸೂಪರ್ ಕಂಪ್ಯೂಟರ್ ಇರೋ ಹಾಗೆ ಅನೇಕ ವಿಸ್ಮಯಗಳು ನಮಗೆ ಕಾಣಿಸುತ್ತೆ ಪ್ರಕೃತಿಯಲ್ಲಿ. ಆದರೆ ಈ ವಿಸ್ಮಯಗಳ ಹಿಂದೆ ಭಗವಂತ ಸೂತ್ರಧಾರನಾಗಿ ನಡೆಸ್ತಾ ಇದ್ದಾನೆ. ಇದನ್ನು ನಾವು ತಿಳ್ಕೋಬೇಕು, ಇದು ಬಹಳ ಮುಖ್ಯ. ಇದಕ್ಕೆ ಒಂದು ಲೀಲೆ ಕೃಷ್ಣ ಮಾಡಿದ್ದಾನೆ, ಕಾಳಿಯ ದಮನ ಲೀಲೆ. ನಮಗೆಲ್ಲ ತಿಳಿದಿದೆ. ಯಮುನಾ ನದಿಯಲ್ಲಿ ಒಂದು ಸರೋವರ, ಆ ಸರೋವರದಲ್ಲಿ ಈ ಕಾಳಿಯ ಅನ್ನುವ ಒಂದು ಸರ್ಪ, ಕಾಳಿಂಗ ಸರ್ಪ ಸೇರ್ಕೊಂಡಿದ್ದ. ಆ ಕಾಳಿಂಗ ಸರ್ಪ ವಿಷವನ್ನು ಉಗುಳ್ತಾ ಇದ್ದಂತೆ. ನಾವೆಲ್ಲ ಉಸಿರಾಡಿದ್ರೆ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಇಂಗಾಲ ಆಮ್ಲ ಬರುತ್ತೆ. ಆದರೆ ಈ ಕಾಳಿಯ ಉಸಿರಾಡಿದ್ರೆ ಏನು ಬರ್ತಾ ಇತ್ತು? ವಿಷ ಬರ್ತಾ ಇತ್ತು. ಆ ವಿಷದ ದುಷ್ಪ್ರಭಾವದಿಂದ ಏನಾಗಿತ್ತು? ಆ ಪೂರ್ತಿ ಯಮುನಾ ನದಿ ಕಲುಷಿತವಾಗಿಬಿಟ್ಟಿತ್ತು. ಮತ್ತು ಒಂದು ಯಾವುದಾದ್ರೂ ಒಂದು ಪಕ್ಷಿಯ ಯಮುನಾ ನದಿಯ ಮೇಲೆ ಹಾಗೆ ಹಾರ್ಕೊಂಡು ಹೋದರೆ ಅದು ಬಿದ್ದುಬಿಡ್ತಾ ಇತ್ತಂತೆ, ಸತ್ತು ಬಿದ್ದುಬಿಡ್ತಾ ಇತ್ತು. ಆ ವಿಷದ ಧೂಮ ಹಾಗೆ ಬರ್ತಾ ಇತ್ತಂತೆ, ಅಂತಹ ರೀತಿ. ಮತ್ತು ಹಸುಗಳು ಹೋಗಿ ನೀರನ್ನು ಕುಡಿಬೇಕು ಅಂದರೆ ಮೂರ್ಛೆ ಹೋಗಿ ಸತ್ತು ಬಿದ್ದುಬಿಡ್ತಾ ಇದ್ದು. ಈ ರೀತಿ ಬಹಳ ಕಷ್ಟವನ್ನು ಕೊಡ್ತಾ ಇದ್ದ ಕಾಳಿಯ. ಯಾರಿಗೆ? ಕೃಷ್ಣನಿಗೆ ಅತ್ಯಂತ ಪ್ರಿಯರಾದಂತಹ ವೃಂದಾವನವಾಸಿಗಳಿಗೆ ಕಷ್ಟವನ್ನು ಕೊಡ್ತಾ ಇದ್ದ ಕಾಳಿಯ. ಕೃಷ್ಣ ಸಹಿಸ್ತಾನ? ಸೊ ಕೃಷ್ಣ ಏನು ಮಾಡ್ದ? ಒಂದು ಸರಿಯಾದ ಪಾಠವನ್ನು ಕಲಿಸ್ಬೇಕು ಈ ಕಾಳಿನಿಗೆ. ಕಾಳಿಂಗ ಸರ್ಪಕ್ಕೆ ಪಾಠವನ್ನು ಕಲಿಸಿ ವೃಂದಾವನಿಂದ ಒದ್ದು ಓಡಿಸ್ಬೇಕು ಅನ್ನೋದು ಕೃಷ್ಣನ ಒಂದು ಸಂಕಲ್ಪ ಆಗಿತ್ತು. ಸೊ ಆಗ ಏನು ಮಾಡ್ತಾನೆ ಕೃಷ್ಣ? ಆ ಕಾಳಿಂಗ ಸರ್ಪದ ಜೊತೆ ಯುದ್ಧವನ್ನು ಮಾಡಿ ಅದನ್ನು ಗೆದ್ದು ಕಾಳಿಯ ಅವನ ಫಣಗಳ ಮೇಲೆ, ಅಂದರೆ ಏನು, ಎಡೆಗಳ ಮೇಲೆ ಭಗವಂತ ಕೃಷ್ಣ ನೃತ್ಯವನ್ನು ಮಾಡ್ತಾನೆ. ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ಪ್ರಕೃತಿಯಲ್ಲಿ ಆಗಿರುವ ವಿಕೋಪ, ಕಾಳಿಂಗ ಸರ್ಪ ಆ ಪ್ರಕೃತಿಯನ್ನೆಲ್ಲ ಹೇಗೆ ತನ್ನ ವಿಷದಿಂದ ಕೆಡಿಸಿತ್ತು, ನೀರನ್ನು ಕೆಡಿಸಿತ್ತು, ಆ ವಾಯುವನ್ನು ಕೆಡಿಸಿತ್ತು. ಕಡೆಯಲ್ಲಿ ಆ ಕಾಳಿಂಗ ಸರ್ಪವನ್ನು ಸಂಹಾರ ಮಾಡಿಲ್ಲ ಕೃಷ್ಣ. ತುಂಬ ಜನ ಅಂದ್ಕೊಳ್ತಾರೆ ಕೃಷ್ಣ ಸಾಯಿಸಿಬಿಟ್ಟ ಕಾಳಿಂಗ ಸರ್ಪವನ್ನು. ಸಾಯಿಸಲಿಲ್ಲ. ನೀನು ರಮಣೀಕ ದ್ವೀಪಕ್ಕೆ ಹೋಗು ಅಂತ ಕಳಿಸ್ಬಿಟ್ಟ. ಪ್ರಭುಪಾದರು ಹೇಳ್ತಾರೆ, ಈ ರಮಣೀಕ ದ್ವೀಪ ಯಾವುದು ಅಂದರೆ ಈಗ ಆಧುನಿಕ ಪ್ರಪಂಚದಲ್ಲಿ ಫಿಜಿ ಐಲ್ಯಾಂಡ್ಸ್, ಫಿಜಿ ದ್ವೀಪಗಳು ಅಂತ. ಪ್ರಭುಪಾದರು ಅಲ್ಲಿ ಹೋಗಿದ್ರು ಒಂದು ಸರಿ. ಅಲ್ಲಿ ಪ್ರಭುಪಾದರು ಹೇಳಿದ್ರು, ಇಲ್ಲಿಯೇ ಕಾಳಿಂಗ ಸರ್ಪವನ್ನು ಕೃಷ್ಣ ಕಳಿಸಿದ್ದು ಅಂತ. ಮತ್ತು ಅಲ್ಲಿ ಕಾಳಿಂಗನ ಮೇಲೆ ನೃತ್ಯ ಮಾಡುವಂತಹ ಕೃಷ್ಣನ ವಿಗ್ರಹವನ್ನು ಪ್ರಭುಪಾದರಲ್ಲಿ ಪ್ರತಿಷ್ಠಾಪನೆ ಮಾಡಿ ಒಂದು ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಫಿಜಿ ಐಲ್ಯಾಂಡ್ಸ್, ಫಿಜಿ ಇಸ್ಕಾನ್ ದೇವಸ್ಥಾನ ಅಲ್ಲಿ. ಸೊ ಇದರಿಂದ ಏನು ಗೊತ್ತಾಗುತ್ತೆ? ಪ್ರಕೃತಿಗೂ ಮೀರಿದವನು ಭಗವಂತ, ಪ್ರಕೃತಿಗೂ ಮೀರಿದವನು ಭಗವಂತ. ಸೊ ಹೀಗಾಗಿ ಈ ಸಾಂಖ್ಯ ಸಿದ್ಧಾಂತಿಗಳ ವಾದ ಕೂಡ ತಪ್ಪು ಅನ್ನೋದು ಕೃಷ್ಣ ಪ್ರಮಾಣಿಸಿ ಹೇಳಿದಂತಾಯಿತು. ಮುಂದೆ ಇನ್ನೊಂದು ಸಿದ್ಧಾಂತ ಇದೆ, ಗೌತಮ ಮುನಿ ಅಂತ ಒಬ್ಬ ಆಮೇಲೆ ಪ್ರಶ್ನೆ ಆಮೇಲೆ ಕೇಳೋಣ. ಗೌತಮ ಋಷಿ ಅಂತ ಒಬ್ಬ ಋಷಿಗಳು. ಆ ಋಷಿಗಳು ಅವರ ಸಿದ್ಧಾಂತ ಏನು ಅಂದರೆ ನ್ಯಾಯ ಸಿದ್ಧಾಂತ. ಅವರ ಸಿದ್ಧಾಂತ ಏನು? ನ್ಯಾಯ ಸಿದ್ಧಾಂತ ಅಂದರೆ ತರ್ಕ. ಎಲ್ಲದರಲ್ಲೂ ಲಾಜಿಕ್ ಹುಡ್ಕೊಂಡು ಹೋಗ್ತಾರಲ್ಲ ಕೆಲವರು. ಲಾಜಿಕ್ ಏನು, ಇದ್ರ ಬಗ್ಗೆ ಲಾಜಿಕ್.
ನೀವು ಲಾಜಿಕಲಿ ನನ್ನ ಹತ್ರ ಡಿಬೇಟ್ ಮಾಡಿ, ಸಂವಾದ ಮಾಡಿ, ನನ್ನನ್ನು ಸೋಲಿಸಿ ಆಗೇನೆ. ಸೊ ಲಾಜಿಕ್ಕೇ ಸುಪ್ರೀಂ ಅನ್ನೋದು ಈ ಗೌತಮ ಮುನಿಗಳ ನ್ಯಾಯ ಸಿದ್ಧಾಂತದ ವಾದ. ಆದರೆ ಇದು ನಿಜಾನಾ? ಇದು ನಿಜ ಅಲ್ಲ. ಯಾಕೆ? ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ತರ್ಕೋ ಅಪ್ರತಿಷ್ಠ ಶ್ರುತಯೋ ವಿಭಿನ್ನ. ಅಂದರೆ ನಾವು ಪರಮ ಸತ್ಯವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಲಾಜಿಕ್ಕಿಂದ ನಡೆಯೋದಿಲ್ಲ ಆ ಕೆಲಸ. ಯಾಕೆ? ನಾನೊಂದು ತರ್ಕವನ್ನು ಹೇಳ್ತೇನೆ, ನನಗಿಂತ ಬಲಿಷ್ಠರಾದವರು ಇನ್ನೊಂದು ತರ್ಕವನ್ನು ಹೇಳಿ ಅದನ್ನು ಸೋಲಿಸ್ತಾರೆ. ಆಗ ನಾನೇನು ಸುಮ್ಮನೆ ಇರ್ತೀನ? ಇನ್ನೂ ದೊಡ್ಡದಾದ ತರ್ಕವನ್ನು ಮುಂದಿಡ್ತೇನೆ. ಮತ್ತು ಅವರು ಅದನ್ನು ಸೋಲಿಸೋಕ್ಕೆ ಇನ್ನೊಂದು, ಅದರಲ್ಲಿ ಲೋಪಗಳನ್ನು ಹುಡುಕೊಂಡು ಇನ್ನೊಂದು ತರ್ಕವನ್ನು ಹೇಳ್ತಾರೆ. ಹೀಗೆ ತರ್ಕ ಪ್ರತಿತರ್ಕ ಹೀಗೆ ನಡೀತಾ ಇರುತ್ತೆ. ಕಡೆಗೂ ಯಾರೂ ಒಂದು ಕನ್ಕ್ಲೂಷನ್ಗೆ ಬರೋಲ್ಲ. ಈ ತರ್ಕದ ಯುದ್ಧ ನಡೀತಾ ಇರುತ್ತೆ. ಕೆಲವರಿಗೆ ನಿಜವಾದ ಸತ್ಯ ಏನು ತಿಳ್ಕೋಬೇಕು ಅನ್ನುವ ಆಸೆ ಇರೋದಿಲ್ಲ. ಆದರೆ ನಾನು ಈ ಥರ ಮಾತಾಡ್ತಾ ಇರಬೇಕು, ಏನೋ ಒಂದು ಮಾತಾಡ್ತಾ ಇರಬೇಕು, ಎಲ್ಲರೂ ನನ್ನ ವಾಕ್ ಚಾತುರ್ಯಕ್ಕೆ ಬೆರಗಾಗ್ಬಿಡಬೇಕು. ಅವರಲ್ಲಿ ಅವ್ರು ಹೇಳುವ ವಸ್ತು ಏನು ಇರೋದಿಲ್ಲ, ಅದರಲ್ಲಿ ಟೊಳ್ಳು ಮಾತೇನು ಇರೋದಿಲ್ಲ ಅದರಲ್ಲಿ. ಆದರೆ ಏನೋ ಹೇಳಬೇಕು, ನಾನು ಒಂದು ಹೇಳಬೇಕು, ನನಗೂ ಮಾತಾಡೋಕ್ಕೆ ಬರುತ್ತೆ ಅಂತ ನಾನು ತೋರಿಸ್ಕೋಬೇಕು ಈ ಪ್ರಪಂಚಕ್ಕೆ ಅನ್ನುವ ಹಾಗೆ ಅವ್ರು ಮಾತಾಡ್ತಾ ಇರ್ತಾರೆ. ಸೊ ಇದು ತರ್ಕವಾದಿಗಳ ವಾದ. ಇದು ತರ್ಕನೇ ಮುಖ್ಯ ಅಂತ. ಆದರೆ ತರ್ಕದಿಂದ ನಾವು ಭಗವಂತನನ್ನು ಅಥವಾ ಪರಮ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ಸೊ ಇದಕ್ಕೆ ಉದಾಹರಣೆಯಾಗಿ ಕೃಷ್ಣ ಒಂದು ಲೀಲೆಯನ್ನು ಮಾಡ್ತಾನೆ. ನಮಗೆಲ್ಲ ಗೊತ್ತಿರುವ ಲೀಲೆ ಯಾವುದು? ಮಾಖನ ನವನೀತ ಚೋರ ಲೀಲೆ. ಮಾಖನ್ ಚೋರ ಅಂತ ಹೇಳ್ತೀವಲ್ಲ, ಕೃಷ್ಣನನ್ನು ಬೆಣ್ಣೆಯನ್ನು ಕದ್ನಂತೆ ಕೃಷ್ಣ. ದೇವೋತ್ತಮ ಪರಮ ಪುರುಷ, ಬ್ರಹ್ಮಾದಿ ದೇವತೆಗಳಿಂದ ಸ್ತುತಿಸಲ್ಪಡುವಂತಹ ಭಗವಂತ ವೃಂದಾವನದಲ್ಲಿ ಒಂದು ಚಿಕ್ಕ ಬಾಲಕನಾಗಿ ಬೇರೆಯವರ ಮನೆಯಲ್ಲಿ ಹೋಗಿ ಏನನ್ನು ಕದೀತಾನೆ? ಬೆಣ್ಣೆಯನ್ನು ಕದೀತಾನೆ. ಇದು ತರ್ಕಬದ್ಧವಾಗಿದೆಯಾ? ತರ್ಕಕ್ಕೆ ಯಾವುದಾದ್ರು ಸಿಲುಕುವಂತಹ ಮಾತಾ ಇದು? ಭಗವಂತ ಅವನು ಎಲ್ಲ ಬ್ರಹ್ಮಾದಿ ದೇವತೆಗಳಿಂದ ಪೂಜಿಸಲ್ಪಡುವಂತಹ ಭಗವಂತ. ಬ್ರಹ್ಮಾದಿ ದೇವತೆಗಳೇ ಹೋಗಿ ಮೊರೆಯಿಟ್ಟು ಭಗವಂತ ಅವತಾರ ಮಾಡಪ್ಪ, ದ್ವಾಪರ ಯುಗದಲ್ಲಿ ಎಷ್ಟೊಂದು ರಾಕ್ಷಸರು ಬಂದ್ಬಿಟ್ಟಿದ್ದಾರೆ, ಭೂಭಾರ ತಡೆಯೋಕ್ಕಾಗ್ತಾ ಇಲ್ಲ, ಧರ್ಮ ಅಳಿತಾ ಇದೆ ಅನ್ನುವಾಗ ಅವರೆಲ್ಲ ಹೋಗ್ಬಿಟ್ಟು ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ಭಗವಂತನೇ ಅವತಾರ ಮಾಡಿ ಬಂದ. ಅವತಾರ ಮಾಡಿದ್ಮೇಲೆ ಏನು ಮಾಡ್ದ? ಅವನು ಬೆಣ್ಣೆಯನ್ನು ಕದ್ದ. ಭಗವಂತ ಬೆಣ್ಣೆಯನ್ನು ಕದೀತಾ ಇದ್ದಾನೆ. ಇದರಿಂದ ಏನು ನಮ್ಗೆ ಅರ್ಥ ಆಗ್ತಾ ಇದೆ ಅಂದರೆ, ನಮ್ಮ ತರ್ಕಕ್ಕೆ ನಿಲುಕದ ಅವನು ಭಗವಂತ. ನಾವು ಯಾವುದೇ ಲಾಜಿಕನ್ನು ಇಟ್ಕೊಂಡು ನಾನು ಭಗವಂತನನ್ನು ಅರ್ಥ ಮಾಡ್ಕೊಳ್ತೇನೆ ಅಂತ ಅಂದ್ಕೊಂಡ್ರೆ ನಮ್ಮಂತಹ ಮೂಢರು ಇಲ್ಲ. ಅಂದರೆ ಭಗವಂತ ನಮ್ಮ ಎಲ್ಲ ತರ್ಕಗಳಿಗೆ ಮೀರಿದವನು. ಇದು ನಮ್ಮ ಅರ್ಥ ಮಾಡ್ಕೋಬೇಕು. ಅಂದರೆ ತರ್ಕಕ್ಕೆ ಭಕ್ತಿಯಲ್ಲಿ ಅವಕಾಶನೇ ಇಲ್ವಾ ಅಂತ ಕೆಲವರು ಯೋಚನೆ ಮಾಡ್ಬೋದು. ಇಲ್ಲ, ತರ್ಕಕ್ಕೆ ಅವಕಾಶ ಇದೆ. ಯಾವ ಮಟ್ಟಿಗೆ ತರ್ಕ ನಮಗೆ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಕ್ಕೆ ಸಹಾಯ ಮಾಡುತ್ತೋ ಅಷ್ಟು ತರ್ಕ ನಮಗೆ ಬೇಕು. ಆದರೆ ವಿತಂಡವಾದವನ್ನು ನಾವು ಮಾಡಬಾರ್ದು. ಒಂದೊಂದು ಸಾರಿ ಪ್ರಭುಪಾದರ ಹತ್ರ ಕೆಲವರು ಪ್ರಶ್ನೆ ಕೇಳ್ತಾ ಇದ್ರಂತೆ, ಪ್ರಭುಪಾದರೆ ಕೃಷ್ಣನ ಮೈ ಬಣ್ಣ ನೀಲಿ ಯಾಕೆ? ಆಗ ಪ್ರಭುಪಾದರು ಹೇಳಿದ್ರು, ಅದು ಕೃಷ್ಣನ ಇಷ್ಟ. ಇನ್ನೂ ನೀವು ಕೇಳಬೇಕಾದ್ರೆ ನೀವು ಒಂದು ಕೆಲಸ ಮಾಡಿ, ಭಕ್ತಿ ಸೇವೆಯಲ್ಲಿ ಚೆನ್ನಾಗಿ ತೊಡಕೊಳ್ಳಿ, ಮತ್ತು ನೀವು ವೈಕುಂಠಕ್ಕೆ ಹೋಗಿ ಅಲ್ಲಿ ಕೃಷ್ಣನನ್ನು ಡೈರೆಕ್ಟಾಗಿ ಕೇಳಿಬಿಡಿ, ನಿಮ್ಗೆ ಆನ್ಸರ್ ಸಿಗುತ್ತೆ ಅಂತ. ಅಂದರೆ ಅರ್ಥ ಏನು ಅಂದರೆ, ನಮಗೆ ಪ್ರಶ್ನೆ ಕೇಳುವ ಸಾಮರ್ಥ್ಯ ಇದೆ ಅನ್ನೋದಕ್ಕೋಸ್ಕರ ಸುಮ್ಮನೆ ಏನೋ ಒಂದು ಪ್ರಶ್ನೆ ಕೇಳೋದಲ್ಲ. ನಮ್ಮ ಪ್ರಶ್ನೆ ಹೇಗಿರಬೇಕು ಅಂದರೆ, ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ ಮೇಲೆ ನಾವು ಭಕ್ತಿ ಸೇವೆಯಲ್ಲಿ ಇನ್ನೂ ಹೆಚ್ಚಾಗಿ ತೊಡ್ಕೋಬೇಕು. ಅಂತಹ ಪ್ರಶ್ನೆಯನ್ನು ಕೇಳಬೇಕು. ಸುಮ್ಮನೆ ಏನೋ ಒಂದು ಕೇಳಬೇಕು, ಏನೋ ಲಾಜಿಕ್ಕು, ಏನೋ ಒಂದು. ಯಾಕೆ ಕೃಷ್ಣನ ತಲೆ ಮೇಲೆ ನವಿಲುಗೆರೆ ಇದೆ? ಅದು ಕೃಷ್ಣನ ಇಷ್ಟ. ಇಲ್ಲ, ನೀವು ಇದೇನೋ ಅರ್ಥ ಇದೆ, ಇದಕ್ಕೆ ವಿವರಿಸಿ ಹೇಳಿ, ನಿಮಗೆ ಗೊತ್ತಿಲ್ಲ ಅನಿಸುತ್ತೆ, ನೀವು ಹೇಳಿ ಅಂತ. ಇಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇಂಥ ಪ್ರಶ್ನೆಗಳಿಗೆಲ್ಲ ಪ್ರಭುಪಾದರು ಒಂದೇ ಉತ್ತರ, ನೀವು ಹೋಗಿ ಅಲ್ಲಿ ಕೃಷ್ಣನ ಕೇಳಿ ಡೈರೆಕ್ಟಾಗಿ, ಆಗ ಹೇಳ್ತಾನೆ. ಸೊ ಹೀಗೆ ನೀವು ತರ್ಕಬದ್ಧವಾಗಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾವುದೇ ವೃಂದಾವನದ ಲೀಲೆಯನ್ನು ನೀವು ನೋಡಿದಾಗ ಏನು ತರ್ಕ ಅದರಲ್ಲಿ? ದೇವೋತ್ತಮ ಪರಮಪುರುಷ ಕಳ್ಳನಾಗ್ತಾನಂತೆ, ಲಕ್ಷ್ಮೀಪತಿ ಅವನಿಗೇನಾದರೂ ವೈಭವಕ್ಕೆ ಕೊರತೆನಾ? ಯಶೋದೆ ಮಾಯಿ ಪ್ರತಿ ದಿವಸ ಬೆಣ್ಣೆಯನ್ನು ಮಾಡಿ ಕೊಡ್ತಾ ಇದ್ಲು ಕೃಷ್ಣನಿಗೆ. ಆದರೂ ಕೃಷ್ಣ ಹೋಗಿ ಬೇರೆ ಮನೆಯಲ್ಲಿ ಬೆಣ್ಣೆಯನ್ನು ಕದೀತಾ ಇದ್ದ. ಏನಿದ್ರು ತರ್ಕ ಏನು? ಪ್ರಭುಪಾದರು ಏನು ಉತ್ತರ ಕೊಡ್ತಾರೆ ಅಂದರೆ, ತನ್ನ ಭಕ್ತರ ಮೇಲೆ ಇರುವ ಪ್ರೀತಿಯನ್ನು ತೋರ್ಪಡಿಸಲೋದಕ್ಕೋಸ್ಕರ, ನೋಡಿ ಅಂತಹ ಭಕ್ತರು ಎಷ್ಟು ನನಗೋಸ್ಕರ ಬೆಣ್ಣೆಯನ್ನು ಭಕ್ತಿಯಿಂದ ಮಾಡಿದ್ದಾರಲ್ಲ, ನಾನು ಹೋಗಿ ಸ್ವೀಕರಿಸಬೇಕು
ಇದನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ಭಗವಂತ ಹೋಗಿ ಈ ಬೆಣ್ಣೆಯನ್ನು ಕದೀತಾನೆ. ಇದಕ್ಕೆ ಲಾಜಿಕ್ ಅನ್ನೋದಿಲ್ಲ, ನ್ಯಾಯ ಇದು ತರ್ಕ ಅನ್ನೋದಿಲ್ಲ. ಸೊ ಇದಕ್ಕೋಸ್ಕರ ಈ ಗೌತಮನ ಸಿದ್ಧಾಂತ ಯಾವುದು? ನ್ಯಾಯ ಸಿದ್ಧಾಂತ. ಅದು ಕೂಡ ತಪ್ಪು ಅನ್ನೋದು ಅರ್ಥ ಆಗುತ್ತೆ. ಇನ್ನೊಂದು ಪ್ರಭುಪಾದರು ಹೇಳ್ತಾರೆ ಈ ಭಾವಾರ್ಥದಲ್ಲಿ, ಕಣಾಡ ಅನ್ನುವ ಒಬ್ಬ ಸಿದ್ಧಾಂತಿ. ಕಣಾಡ, ಆ ಕಣಾಡನ ಸಿದ್ಧಾಂತ ಏನು ಅಂದರೆ ವೈಶೇಷಿಕ ಸಿದ್ಧಾಂತ ಅಂತ ಅವನ ಹೆಸರು. ಆ ಸಿದ್ಧಾಂತದ ಹೆಸರು ವೈಶೇಷಿಕವಾದ. ಅಂದರೆ ಏನು? ಯಾವುದು ಸುಪ್ರೀಂ ಈ ಪ್ರಪಂಚದಲ್ಲಿ, ಎಲ್ಲದಕ್ಕೂ ಸುಪ್ರೀಂ ಯಾವುದು ಅಂದರೆ ಅವನೇ ಹೇಳ್ತಾನೆ ಅಣುವೇ ಸುಪ್ರೀಂ. ಅಣುವಾದ ಅವನದ್ದು. ಎಲ್ಲವೂ ಅಣುವಿನಲ್ಲೇ ಅಡಕವಾಗಿದೆ. ಅಟಾಮಿಕ್ ಥಿಯರಿ ಅಂತ ಹೇಳ್ತೀವಲ್ಲ ನಾವು ಮಾಡರ್ನ್ ಸೈನ್ಸಲ್ಲಿ, ಅವನು ಅಟಾಮಿಕ್ ಅಣುವಾದ ಅವನು ಹೇಳ್ತಾನೆ. ಆದರೆ ನಿಜಾನ? ಅಣುವೇ ಸುಪ್ರೀಮ? ಭಗವಂತ ಅಣುವಿಗೆ ಅಧೀನನಾಗಿದ್ದಾನ? ನಮಗೆ ಗೊತ್ತಿದೆ, ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಆ ಅಣುವಿನ ಒಳಗೂ ಕೂಡ ಆ ಅಣುವು ಮಾಡುವ ಕೆಲಸವನ್ನು ಮಾಡಿಸುವಂತಹವನು ಯಾರು ಅಂದರೆ ಭಗವಂತ. ಅದರೊಳಗೆ ಸೇರ್ಕೊಂಡು ಮಾಡಿಸ್ತಾ ಇದ್ದಾನೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಲೀಲೆ, ಭಗವಂತನ ಲೀಲೆ ವೃಂದಾವನದಲ್ಲಿ ತೋರಿಸೋದು ಲೀಲೆ ಯಾವುದು ಅಂದರೆ, ಒಮ್ಮೆ ಕೃಷ್ಣ ತನ್ನ ಬಾಲ್ಯಕಾಲದಲ್ಲಿ ಮಣ್ಣನ್ನು ತಿಂತಾ ಇರ್ತಾನಂತೆ. ಅದನ್ನು ನೋಡಿದ ಬಲರಾಮ ಯಶೋದೆ ಮಾತೆಗೆ ಕಂಪ್ಲೇಂಟ್ ಹೇಳ್ತಾನೆ, ಕೃಷ್ಣ ನೀನು ಎಷ್ಟೊಂದು ಚೆನ್ನಾಗಿ ಬೆಣ್ಣೆಯನ್ನು ಕೊಡ್ತಾ ಇದ್ದೀಯಾ ಪ್ರತಿ ದಿವಸ, ಬೇರೆಯವ್ರ ಮನೆಯಲ್ಲೂ ಹೋಗಿ ಕದ್ದು ತಿಂತಾ ಇದ್ದಾನೆ, ಆದರೂ ಅವನಿಗೆ ಸಾಲಿಲ್ಲ, ಮಣ್ಣು ತಿಂತಾ ಇದ್ದಾನೆ. ಆಗ ಯಶೋದೆ ಮಾಯಿಗೆ ಬಹಳ ಕೋಪ ಬರುತ್ತೆ, ಮಣ್ಣು ತಿಂತಾ ಇದೆಯಾ, ಏನು ಮಾಡ್ತಾ ಇದೆಯಾ? ಆಗ ಬಾಯಿ ಓಪನ್ ಮಾಡು, ನೋಡ್ಬೇಕು ನಾನು ಏನು ತಿಂತಾ ಇದೆಯಾ, ಓಪನ್ ಮಾಡು. ಆಗ ಕೃಷ್ಣ ತನ್ನ ಬಾಯನ್ನು ತೆರೆದಾಗ ಯಶೋದ ಮಾಯಿಗೆ ಬಹಳ ವಿಸ್ಮಯ ಆಗುತ್ತೆ. ಏನು ನೋಡ್ತಾಳೆ? ಈ ಎಲ್ಲ ಬ್ರಹ್ಮಾಂಡವನ್ನು ನೋಡ್ತಾಳೆ. ಒಂದು ಪುಟ್ಟ ಬಾಯಿಯಲ್ಲಿ ಭಗವಂತ ಎಲ್ಲ ಬ್ರಹ್ಮಾಂಡವನ್ನು ದರ್ಶನ ಮಾಡಿಸ್ತಾನೆ ಯಶೋದ ಮಾಯಿಗೆ. ಕಡೆಗೆ ಏನು ತೋರಿಸ್ತಾನೆ? ಯಶೋದೆ ಕೃಷ್ಣನ ಬಾಯನ್ನು ನೋಡ್ತಾ ಇರುವಂತಹ ಯಶೋದ ಮಾಯಿಯನ್ನು ಕೃಷ್ಣನ ಬಾಯಿಯೊಳಗೆ ಯಶೋದ ಮಾಯಿಗೆ ತೋರಿಸ್ತಾನೆ ಭಗವಂತ. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ, ಈ ಎಲ್ಲ ಅಣು ರೇಣುಗಳು ಬ್ರಹ್ಮಾಂಡಗಳು ಎಲ್ಲ ಭಗವಂತನ ಅಧೀನದಲ್ಲಿ ಇದ್ದಾವೆ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಭಗವಂತ ಅಣುವಿನ ಅಧೀನದಲ್ಲಿಲ್ಲ, ಈ ಎಲ್ಲ ಅಣುಗಳು ಭಗವಂತನ ಅಧೀನದಲ್ಲಿ ಇದ್ದಾವೆ ಅನ್ನೋದು ನಮಗೆ ಈ ಅರ್ಥ ಆಗುತ್ತೆ. ಸೊ ಇದಕ್ಕೋಸ್ಕರ ಫೈನಲ್ ಕನ್ಕ್ಲೂಷನ್ ಏನು, ಫೈನಲ್ ನಿರ್ಧಾರ ಏನು? ಕೆಲವರು ಕರ್ಮನೇ ದೊಡ್ಡದು ಅಂತಾರೆ, ಅಲ್ಲ ಅಂತ ನಾವು ನೋಡಾಯಿತು. ಕೆಲವರು ತರ್ಕ ದೊಡ್ಡದು ಅಂತಾರೆ, ಅದು ಅಲ್ಲ. ನಮ್ಮ ಜೀವನದಲ್ಲಿ ಆಗುವ ಎಲ್ಲ ವಿಷಯಗಳಿಗೂ ಹೌದು ನಾವು ಮಾಡಿರುವ ಕರ್ಮ ಕಾರಣ. ಆ ಕರ್ಮವನ್ನು ನಾವು ಮೀರಬೇಕಾದ್ರೆ ಏನು ಮಾಡಬೇಕು ಅಂದರೆ ಭಗವಂತನಿಗೆ ಶರಣಾಗತರಾಗಬೇಕು. ಅದೊಂದೇ ವಿಧಾನ, ಬೇರೆ ಯಾವ ವಿಧಾನ ಇಲ್ಲ. ನಾನು ತರ್ಕವನ್ನು ಅರ್ಥ ಮಾಡಿಕೊಂಡು ನನ್ನ ಕಷ್ಟಗಳನ್ನೆಲ್ಲ ಮೀರಿ ಹೋಗ್ಬಿಡ್ತೇನೆ ಅಂದರೆ ಆಗಲ್ಲ, ಸಾಧ್ಯ ಇಲ್ಲ. ವೈಜ್ಞಾನಿಕ ಪ್ರಭಾವದಿಂದ ನನ್ನ ಕಷ್ಟಗಳನ್ನೆಲ್ಲ ನಾನು ಸುಧಾರಿಸ್ಕೊಂಡ್ಬಿಡ್ತೀನಿ ಅಂದರೆ ಅದು ಕೂಡ ಸಾಧ್ಯ ಇಲ್ಲ. ಒಂದೇ ಒಂದು ಏನು ಅಂದರೆ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ನನಗೆ ಬೇರೆ ಶರಣು ಇಲ್ಲ. ಅಂದರೆ ನಾವು ಈ ಎಲ್ಲ ರೀತಿಯ ಸಿದ್ಧಾಂತಗಳನ್ನು ಯಾಕೆ ಒಪ್ಕೊಳ್ತೇವೆ ಅಂದರೆ ನಮ್ಮ ಅಹಂಕಾರದಿಂದ. ನಾನು ಯಾಕೆ ಭಗವಂತನಿಗೆ ಶರಣಾಗಬೇಕು? ನನ್ನ ಹತ್ರ ಕರ್ಮ ಮಾಡುವ ಸಾಮರ್ಥ್ಯ ಇದೆ, ನಾನು ಮಾಡ್ತೇನೆ, ನಾನು ಮಾಡಿಬಿಟ್ಟಿದ್ದನ್ನೆಲ್ಲ ಕಷ್ಟಗಳನ್ನೆಲ್ಲ ನಿವಾರಿಸ್ಕೊಳ್ತೇನೆ, ನನ್ನ ಲಾಜಿಕ್ಕಿಂದ ನಾನು ಯೋಚನೆ ಮಾಡಿ ನನ್ನ ಕಷ್ಟಗಳಿಂದ ಪಾರಾಗ್ತೇನೆ. ಈ ರೀತಿ ನಮಗೆ ಯಾವಾಗ ಅಹಂಕಾರ ಇರುತ್ತೋ ಅಷ್ಟುವರೆಗೆ ನಮಗೆ ಭಗವಂತನಲ್ಲಿ ಮನಸ್ಸು ಬರೋದಿಲ್ಲ. ಎಲ್ಲ ಅಹಂಕಾರಗಳನ್ನು ಬಿಟ್ಟ ಮೇಲೆ ಯಾರು ನನಗೆ ಶರಣರ ಆಗುವಂತಹ ಯಾರೂ ಇಲ್ಲ ನನಗೆ ಗತಿ. ಅನ್ಯತಾ ಶರಣಂ ನಾಸ್ತಿ, ನನಗೆ ಯಾವ ಶರಣು ಇಲ್ಲ, ನನಗೆ ಭಗವಂತ ಒಬ್ಬನೇ ನನಗೆ ಅಂತ ಆ ಮನಸ್ಸಿನಲ್ಲಿ ನಾವು ಬಂದಾಗ ಮಾತ್ರ ನಾವು ಎಲ್ಲ ಈ ಭೌತಿಕ ಪ್ರಪಂಚದಲ್ಲಿ ನಮಗೆ ಬರುವಂತಹ ಎಲ್ಲ ಕಷ್ಟ ಕೋಟಲೆಗಳಿಂದ ನಾವು ದೂರ ಆಗೋಕ್ಕೆ ಅಥವಾ ಪಾರಾಗಕ್ಕೆ ಸಾಧ್ಯ. ಇದನ್ನೇ ಒಂದು ಹಾಡಿನಲ್ಲಿ, ಒಂದು ಕೀರ್ತನೆಯಲ್ಲಿ ಪುರಂದರದಾಸರು ಹೇಳ್ತಾರೆ. ಏನು ಹೇಳ್ತಾರೆ? ಉದಾಹರಣೆಗಳ ಸಮೇತ ಹೇಳ್ತಾರೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ. ನಂಬಿದವರು ಯಾರು ಕೆಡಲಿಲ್ಲ ಇಷ್ಟವರೆಗೂ, ಭಗವಂತನನ್ನು ನಂಬಿದವರು ಇಷ್ಟುವರೆಗೂ ಯಾರು ಕೆಡಲಿಲ್ಲ ಅಂತ ಪುರಂದರದಾಸರು ಹೇಳ್ತಾರೆ. ನಂಬದೇ ಇದ್ದವರು ಕೆಟ್ಟಿದ್ದಾರೆ. ದುರ್ಯೋಧನ ಕೆಟ್ಟ, ರಾವಣ ಕೆಟ್ಟ, ಕಂಸ ಕೆಟ್ಟ. ಯಾರು ನಂಬಲಿಲ್ವೋ ಅವರೆಲ್ಲ ಕೆಟ್ಟೋಗಿದ್ದಾರೆ. ಆದರೆ ಯಾರು ಭಗವಂತನನ್ನು ನಂಬಿದ್ದಾರೋ
ಅಂಥವರಿಗೆ ಕೆಡುಕು ಅನ್ನೋದು ಇಲ್ಲ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ. ಅಂಬುಜನಾಭನ ಅಖಿಳ ಲೋಕೇಶನ, ಅಪ್ರಮೇಯನಾದ ಆದಿಪುರುಷನ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ. ಮತ್ತು 3 ಉದಾಹರಣೆಗಳು ಕೊಡ್ತಾರೆ ಈ ಕೀರ್ತನೆಯಲ್ಲಿ. ಪಿತನ ತೊಡೆಯ ಮೇಲೆ ಧ್ರುವರಾಯ ಹಿತದಿಂದ ಕುಳಿತಿರಲು, ಮತಿಹೀನಳಾದ ಸುರುಚಿ ದೇವಿ ನೂಕಲು, ಹಿತದಿ ಧ್ರುವಗೆ ಪಟ್ಟ ಕೊಟ್ಟ ಮುರಾರಿ. ನಮಗೆ ಧ್ರುವ ಚರಿತ್ರೆ 4ನೇ ಸ್ಕಂದದಲ್ಲಿ ಬರುತ್ತೆ ಭಾಗವತದಲ್ಲಿ. ಮತ್ತು ವರ ಪ್ರಹ್ಲಾದನ ಪಿತನು ಬಾಧಿಸುತ್ತಿರೆ, ಹರಿ ನೀನೇ ಗತಿ ಎನ್ನಲು, ಪರಮ ಪ್ರೀತಿಯಿಂದ ತರಳನ ಪಾಲಿಸಿ ದುರುಳ ಹಿರಣ್ಯ ಕಶುಪನ ಸೀಳಿದ ದೊರೆಯು. ಇದು ನರಸಿಂಹಲೀಲೆ ಬಂತು, ಮತ್ತು ಧ್ರುವ ಚರಿತ್ರೆ, ಪ್ರಹ್ಲಾದ ಚರಿತ್ರೆ. ಮತ್ತು 3ನೇದು ಯಾವುದಿರಬಹುದು? ಕರಿರಾಜನ ಸಲಹಿ ಅಂಜದಿರೆಂದು ಆದರಿಸುವವರು ಯಾರೋ, ಆದರಿಸಿದವನು ಯಾರೋ. ಕರಿರಾಜ ಅಂದರೆ ಗಜೇಂದ್ರ ಮೋಕ್ಷ. ಕಡೆಯಲ್ಲಿ ಏನು ಹೇಳ್ತಾರೆ? ಗರುಡ ಗಮನನಾದ ಶ್ರೀ ಪುರಂದರ ವಿಠಲನ ಚರಣ ಕಮಲವನ್ನು ದೃಢದಿಂದ ನಂಬಿರೋ. ಸೊ ನಾವು ಭಗವಂತನ ಚರಣ ಕಮಲಗಳಿಗೆ ಶರಣಾಗತರಾಗಬೇಕು. ಈ 3 ಎಕ್ಸಾಂಪಲ್ಸ್, ಉದಾಹರಣೆಗಳು ಸಮೇತ ಹೇಳ್ತಾ ಇದ್ದಾರೆ. ಪ್ರಹ್ಲಾದ, ಧ್ರುವ ಮತ್ತು ಗಜೇಂದ್ರ. ಧ್ರುವ ಮತ್ತು ಪ್ರಹ್ಲಾದರು 5 ವರ್ಷದ ಬಾಲಕರು. ಅವರ ಭಕ್ತಿಗೆ ಸೋತು ಭಗವಂತ ಬರ್ತಾನೆ. ಕೆಲವರು ಹೇಳ್ತಾರೆ ಅವರೇನೋ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವರು, ಅವ್ರಿಗೆ ಬಹಳ ಅವ್ರಿಗೆ ಧೃತಿ ಇತ್ತು, ಅವರು ಮಾಡಿದ್ರು, ಭಕ್ತಿ ಸಾಧನೆ ಮಾಡಿದ್ರು. ಆದರೆ ನಾನೇನು ಮಾಡಲಿ, ನಾನು ಅಷ್ಟೊಂದು ಇಲ್ವಲ್ಲ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಗಜೇಂದ್ರ ಏನು ಮನುಷ್ಯ ಅಲ್ಲ, ಒಂದು ಪ್ರಾಣಿ ಭಗವಂತನನ್ನು ಕೂಗಿದ್ರು ಕೂಡ ಭಗವಂತ ಬಂದ್ಬಿಟ್ಟ, ಓಡೋಡಿ ಬಂದ ಅಲ್ವಾ. ಸೊ ನಾವು ಪ್ರಭುಪಾದರು ಹೇಳಿರುವ ಹಾಗೆ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡಿ, ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಮಾಡೋದಲ್ಲ, ಟೇಪ್ ರಿಕಾರ್ಡರ್ ಹಾಕಿ ಮಾಡೋದಲ್ಲ, ನಾವು ಪೂರ್ವವಾಗಿ ಶ್ರದ್ಧೆಯಿಂದ ಹೃತ್ಪೂರ್ವಕವಾಗಿ ಭಗವಂತನ ನಾಮಸ್ಮರಣೆಯನ್ನು ಸದಾ ಮಾಡಿದರೆ ಭಗವಂತ ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋದು ಈ ಹಾಡಿನ, ಈ ಕೀರ್ತನೆಯ ಆಶಯ. ಸೊ ಇಲ್ಲಿಗೆ ನಾವು ಮುಗಿಸೋಣ ಗ್ರಂಥರ. ಓಕೆ, ಪ್ರಶ್ನೆ ಏನಾದರೂ ಇದೆಯಾ? ಯಾರಿಗಾದರೂ ಪ್ರಶ್ನೆ ಇದ್ದಲ್ಲ ಯಾರಿಗಾದ್ರು? ಕಷ್ಟಗಳಿಗೆ ನಾವು ಮಾಡಿರುವ ಕರ್ಮ ಕಾರಣ, ಆದರೆ ಆ ಕರ್ಮ ನಾವು ಏನಕ್ಕೆ ಮಾಡ್ತೀವಿ ಅಂದರೆ ಭಗವಂತನನ್ನು ಮರೆತಿರುವುದರಿಂದ ಮಾಡ್ತೇವೆ. ಸೊ ನಮ್ಮ ಭಗವಂತನ ಮರೆವು ಅದಕ್ಕೆ ಮೂಲ ಕಾರಣ. ಅದೇ ನಾವು ಈಗ ಆಕ್ಸಿಡೆಂಟ್ ಆಗ್ಬೋದು ಅಥವಾ ಯಾವುದೇ ಇದ್ರೆ ಆಗ್ಬೋದು, ಅದಕ್ಕೆ ಕಾರಣ ಏನು ಅಂದರೆ ನಾವು ಮಾಡಿರುವ ಹಿಂದಿನ ಕರ್ಮ. ಆ ಮಾಡಿರುವ ಕರ್ಮ ಯಾಕೆ ಪಾಪ ಕರ್ಮವನ್ನು ಮಾಡಿದ್ದೇವೆ ಅಂದರೆ ಭಗವಂತನನ್ನು ಮರೆತಿದ್ದೇವೆ, ಅದಕ್ಕೋಸ್ಕರ ಮಾಡಿದ್ದೇವೆ. ನಾವು ಜಡ ಅಲ್ಲ. ಹಾಂ, ಸೊ ಒಂದು ಒಳ್ಳೆಯ ಪ್ರಶ್ನೆ. ತೇನ ವಿನಾ ತೃಣವಪಿ ನ ಚಲತಿ. ನಾವು ಮಾಡುವ ಕೆಲಸಗಳು ನಡಿಬೇಕಾದ್ರೆ ಪರಮಾತ್ಮನ ಸ್ಯಾಂಕ್ಷನ್ ಇರಬೇಕು. ಆದರೆ ಪರಮಾತ್ಮ ಸ್ಯಾಂಕ್ಷನ್ ಮಾಡ್ತಾನೆ, ಆದರೆ ಯಾವುದರ ಆಧಾರದ ಮೇಲೆ ಪರಮಾತ್ಮ ಸ್ಯಾಂಕ್ಷನ್ ಮಾಡ್ತಾ ಇದ್ದಾನೆ? ನಮ್ಮ ಇಚ್ಛೆಯ ಆಧಾರದ ಮೇಲೆ. ಇಚ್ಛೆ ಪಡುವವರು ಯಾರು? ನಾವು ಇಲ್ಲ. ಇಚ್ಛೆ ಅನ್ನೋದು ನಮ್ಮ ಫ್ರೀ ವಿಲ್, ನಮ್ಮ ಏನಂತಾರೆ ಅದಕ್ಕೆ, ಫ್ರೀ ವಿಲ್ಗೆ ನಮಗೆ ಇಚ್ಛೆ ಪಡುವ ಸ್ವಾತಂತ್ರ್ಯವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ. ಸೊ ಆ ಇಚ್ಛೆ ಪಡುವ ಸ್ವಾತಂತ್ರ್ಯವನ್ನು ನಾವು ಕೆಟ್ಟದಾಗಿ ಬಳಸ್ಕೊಂಡಾಗ ನಾವು ಕರ್ಮಬಂಧನದಲ್ಲಿ ಸಿಕ್ಕಾಕೊಳ್ತೇವೆ. ಅದೇ ಇಚ್ಛೆ ಪಡುವ ಸ್ವಾತಂತ್ರ್ಯವನ್ನು ನಾವು ಭಗವಂತ ಹೇಳಿರುವ ಮಾರ್ಗದಲ್ಲಿ ನಮ್ಮ ಜೀವನವನ್ನು ನಡೆಸೋದಕ್ಕೆ ಪ್ರಯತ್ನ ಪಟ್ಟರೆ ಆ ಭಗವಂತನೇ ನಮಗೆ ಸಹಾಯವನ್ನು ಮಾಡ್ತಾನೆ. ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿತೆ. 10ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಯಾರಾದರೂ ಪ್ರಯತ್ನ ಪಟ್ಟರೆ, ನನ್ನ ಭಕ್ತಿ ಸೇವೆಯಲ್ಲಿ
ತೊಡಗಿಕೊಳ್ಳಲು ಪ್ರಯತ್ನ ಪಟ್ಟರೆ ಅವರಿಗೆ ನಾನು ಒಳಗಿನಿಂದ ಬುದ್ಧಿಯನ್ನು ಕೊಡ್ತೇನೆ, ನನ್ನ ಬಳಿ ಕರೆಸ್ಕೊಳ್ತೇನೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಸೊ ನೀವು ಯಾವ ರೀತಿಯ ಇಚ್ಛೆಯನ್ನು ನೀವು ಪಡ್ತೀರೋ ಆ ರೀತಿ ಭಗವಂತ ನಿಮಗೆ ಸಹಾಯವನ್ನು ಮಾಡ್ತಾನೆ. ಭಗವಂತನನ್ನು ಮರಿಬೇಕು ಅನ್ನುವ ಇಚ್ಛೆ ನಮ್ಮಲ್ಲಿದ್ದರೆ ಅದಕ್ಕೂ ಕೂಡ ಭಗವಂತನೇ ಸಹಾಯ ಮಾಡ್ತಾನೆ. ಸೊ ಭಗವಂತ ನ್ಯೂಟ್ರಲ್ ಪಾರ್ಟಿ. ಭಗವಂತ ನಮ್ಮ ಫ್ರೀ ವಿಲ್ಗೆ ಹಸ್ತಕ್ಷೇಪವನ್ನು ಮಾಡೋಲ್ಲ, ನಮ್ಮ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲ್ಲ ಭಗವಂತ. ಸ್ವಾತಂತ್ರ್ಯ ಏನಕ್ಕೆ ಬೇಕು ಅಂದರೆ, ಸ್ವಾತಂತ್ರ್ಯ ಇದ್ರೇ ನಿಜವಾದ ಪ್ರೀತಿ ಸಾಧ್ಯ, ನಿಜವಾದ ಭಕ್ತಿ ಸಾಧ್ಯ. ಫೋರ್ಸ್ ಆಗಿ ಯಾರಾದರೂ ಗನ್ ಇಟ್ಬಿಟ್ಟು ನನಗೆ ಶರಣಾಗತನಾಗು ಅಂತ ಕೃಷ್ಣ ಹೇಳಿದ್ರೆ, ಸರೆಂಡರ್ ಮಾಡು ನನಗೆ, ಅವಾಗ ಏನು ಮಾಡ್ತೀವಿ? ಏನೋ ತಪ್ಪಿಸ್ಕೊಳ್ಬೇಕು ಅಂತ ಭಯಪಟ್ಟು ಸರೆಂಡರ. ಆದರೆ ಅದು ನಿಜವಾದ ಪ್ರೀತಿಯಿಂದ ಆಗಿರುವ ಸರೆಂಡರಾ? ಸೊ ಭಗವಂತ ನಮಗೆ ಕೊಟ್ಟಿರೋದು ಏನಕ್ಕೆ, ಈ ಸ್ವಾತಂತ್ರ್ಯ ಕೊಟ್ಟಿರೋದು ಏನಕ್ಕೆ ಅಂದರೆ, ನಾವು ವಾಲಂಟರಿಲಿ ಸ್ವಪ್ರೇರಣೆಯಿಂದ ಅವನಿಗೆ ಶರಣಾಗತನಾಗಬೇಕು, ಅವನ ಸೇವೆಯಲ್ಲಿ ತೊಡಗಬೇಕು. ಇದು ನಾವು ಅರ್ಥ ಮಾಡ್ಕೋಬೇಕು. ವಾಲಂಟರಿ ಫ್ರೀ ವಿಲ್ ಇಲ್ಲ ಅಂದರೆ ಭಕ್ತಿ ಸೇವೆ ಇಲ್ಲ, ಫೋರ್ಸ್ ಆಗುತ್ತೆ. ಎಷ್ಟು ದಿವಸ ಅಂತ ನೀವು ಯಾರೋ ಫೋರ್ಸ್ ಮಾಡಿದ್ರು ಅಂತ ಜಪ ಮಾಡೋಕ್ಕೆ ಸಾಧ್ಯ? ಎಷ್ಟು ದಿವಸ ಅಂತ ನೀವು ಯಾರೋ ಫೋರ್ಸ್ ಮಾಡಿದ್ರು ಅಂತ ದೇವಸ್ಥಾನಕ್ಕೆ ಬಂದು ಸೇವೆ ಮಾಡೋಕ್ಕೆ ಸಾಧ್ಯ? ಮೇ ಬಿ 1 ದಿವಸ, 2 ದಿವಸ, 1 ತಿಂಗಳು, 2 ತಿಂಗಳು, 1 ವರ್ಷ, 2 ವರ್ಷ. ಆದರೆ ಜೀವನಾದ್ಯಂತ ನೀವು ಭಗವಂತನ ಸೇವೆಯಲ್ಲಿ ತೊಡಕೋಬೇಕಾದ್ರೆ ನೀವು ಫ್ರೀ ವಿಲ್ಲನ್ನು ಉಪಯೋಗಿಸಬೇಕು. ಬೇರೆ ಎಷ್ಟೊಂದು ಆಪ್ಷನ್ಸ್ ಇದೆ. ಭಾನುವಾರ ಬೆಳಿಗ್ಗೆ ಆದರೂ ನಾನು ಬರಬೇಕು ದೇವಸ್ಥಾನಕ್ಕೆ, ಯಾಕೆಂದರೆ ಆ ಸೆಳೆತ, ಆ ಪ್ರೀತಿ, ಆ ಭಗವಂತನ ಪ್ರೇಮ, ಅವನ ಕರುಣೆ ಅಷ್ಟೊಂದು ನನ್ನನ್ನು ಸೆಳೀತಾ ಇದೆ ಭಗವಂತನ